ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ವೇದವ್ಯಾಸದೇವರಿಂದ ರಚಿತವಾಗಿರುವಂತಹ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ದೇವರ ಕಲ್ಯಾಣವನ್ನು ಹೇಳುವಾಗ ನಿನ್ನೆ ದಿನ ಭಗವಂತ ಯಾವುದಕ್ಕೋಸ್ಕರ ಅವನು ವೈಕುಂಠದಿಂದ ಧರೆಗಿಳಿದ, ಅಂತಹ ವೈಕುಂಠದಿಂದ ಭಗವಂತ ಕೆಳಗೆ ಬರುವಾಗ ಎಲ್ಲಿ ವಾಸವಾದ ಎಂಬುದನ್ನು ನೋಡಿದ್ದೇವೆ. ಅಂತಹ ಸ್ವಾಮಿ ಪುಷ್ಕರಣಿ ಎಂಬುವಂತಹ ತೀರ್ಥದ ದಕ್ಷಿಣ ದಿಕ್ಕಿನಲ್ಲಿ ಭಗವಂತನು ವಾಸವಾಗಿದ್ದಾನೆ. ಸ್ವಾಮಿ ಪುಷ್ಕರಣಿಯ ಮಹಿಮೆ ಹೇಳುವಾಗ ಸರಸ್ವತೀ ದೇವಿಯರು ಭಗವಂತನನ್ನು ಕುರಿತು ಎಲ್ಲ ತೀರ್ಥಗಳಿಂತಲೂ ನಾನು ಉತ್ತಮಳಾಗಬೇಕು ಎಂಬುದಾಗಿ ತಪಸ್ಸನ್ನು ಮಾಡ್ತಾಳೆ. ಮಾಡಿದಾಗ ಭಗವಂತ ತಾನು ಪ್ರಾದುರ್ಭೂತನಾಗಿ ಹೇಳ್ತಾನೆ, ನೀನು ಶೇಷಗಿರಿಗೆ ಹೋಗು, ಆ ಗಿರಿಯ ದಕ್ಷಿಣ ಭಾಗದಲ್ಲಿ ಪುಷ್ಕರಣಿಯಲ್ಲಿ ನೀನು ಪ್ರವೇಶವನ್ನು ಮಾಡು, ನಿನ್ನ ಪಕ್ಕದಲ್ಲಿಯೇ ಸದಾ ನಾನು ವಾಸವಾಗಿರ್ತೇನೆ ಅಂತ ಆಜ್ಞೆ ಕೊಡ್ತಾನೆ. ಗಿರೇ ದಕ್ಷಿಣ ಭಾಗೇತು ಮೂರ್ಧದೇಶೇ ಸುಖಂವಸ ಸ್ವಾಮಿ ಪುಷ್ಕರಣೀ ನಾಮ್ನ ವಸೇಯಂ ತವ ದಕ್ಷಿಣೆ ಅಂತ ಭಗವಂತ ಈ ರೀತಿ ಆಜ್ಞೆ ಕೊಡಿಸುವ ಮೂಲಕ ವಿಶೇಷವಾಗಿ ಸರಸ್ವತಿಯಿಂದ ಅಭಿಮನ್ಯಮಾನವಾಗಿರುವಂತಹ ತೀರ್ಥ ಪುಷ್ಕರಣಿ ಎಂಬುದಾಗಿ ನಾವು ತಿಳಿಬಹುದಾಗಿದೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಭಕ್ತರು ಆ ಪುಷ್ಕರಣಿಯ ತೀರ್ಥದ ಸ್ನಾನವನ್ನು ಮಾಡ್ತಾ ಇದ್ದರು. ಅಲ್ಲಿ ಭಗವಂತನ ಈ ವೈಶಾಖ ಮಾಸದಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದರು. ಆದರೆ ಈಗಿನ ಒಂದು ಬಿಗುವಾದ ಪರಿಸ್ಥಿತಿಯಲ್ಲಿ ಹೋಗಲಿಕ್ಕಾಗದೆ ಎಷ್ಟೋ ಭಕ್ತರು ಮನೆಯಲ್ಲೇ ಚಡಪಡಿಕೆಯಿಂದ ಅವರು ಕಾಲ ಕಳೀತಾ ಇದ್ದಾರೆ. ಆದರೆ ಅವರಿಗೆ ಇಂತಹ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಅಥವಾ ಅದರ ಶ್ರೀನಿವಾಸನ ವೆಂಕಟೇಶ ಪಾರಿಜಾತ ನಾನಾ ತರಹದ ಕಲ್ಯಾಣಗಳನ್ನು ಪಾರಾಯಣ ಮಾಡುವುದೇ
ಅಲ್ಲಿ ಹೋದಾಗ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು ಪುಣ್ಯ ಇಲ್ಲಿ ಅವರು ಸಂಪಾದನೆ ಮಾಡಬಹುದಾಗಿದೆ. ಹಾಗಾಗಿ ಪುಷ್ಕರಣಿಯಲ್ಲಿ ಹೋದಾಗ ಒಂದು ಅರ್ಘ್ಯ ಮಂತ್ರ ಇದೆ ಅಂತ ತಿಳಿಸಿದ್ದಾರೆ ವಿಶೇಷ ವ್ಯಾಖ್ಯಾನಕಾರರು. ವೆಂಕಟಾಚಲ ಸಂಭೂತೆ ಸರ್ವತೀರ್ಥ ಸಮನ್ವಿತೆ ಸ್ವಾಮಿ ಪುಷ್ಕರಣಿ ಖ್ಯಾತೆ ಗೃಹಾಣ ಅರ್ಘ್ಯಂ ನಮೋಸ್ತುತೆ. ಈ ರೀತಿ ವೆಂಕಟಾಚಲದಲ್ಲಿ ಸಂಭೂತಳಾದ ಸಕಲ ತೀರ್ಥಗಳೂ ನಿನ್ನಲ್ಲಿ ಸಮನ್ವಿತವಾಗಿದೆ. ನಿನ್ನೆ ದಿನ ಹೇಳಿದಂತೆ ಮುಕ್ಕೋಟಿ ತೀರ್ಥಗಳು ಕೂಡ ಆ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಲಿಕ್ಕಾಗಿ ಎಲ್ಲವೂ ಕೂಡ ಬರ್ತದೆ ಎಂಬುದನ್ನು ನಾವು ನಿನ್ನೆ ದಿನ ನೋಡಿದ್ದೇವೆ. ಅಂತಹ ಪುಷ್ಕರಣಿಯ ಭಗವಂತ ಒಳಗಡೆ ಇರುವಂತಹ ಆ ಭಗವಂತನಿಗೆ, ವರಾಹರೂಪಿಯಾದ ಭಗವಂತನಿಗೆ, ಶ್ರೀನಿವಾಸನಿಗೆ ಇದರ ಅರ್ಘ್ಯ ಎಂಬುದಾಗಿ ಚಿಂತನೆ ಮಾಡಬಹುದು. ಇಲ್ಲಿ ಯಾವುದೇ ತರಹದ ಕಾರ್ಯ ಮಾಡಿದರೂ ಅಕ್ಷಯವಾಗಿರುವ ಫಲ ಬರ್ತದೆ. ಪಿತೃಕಾರ್ಯ ಆಗಬಹುದು, ದೇವಕಾರ್ಯ ಆಗಬಹುದು, ಭಗವಂತನ ಸ್ತೋತ್ರ ಪಾರಾಯಣಗಳು ಪ್ರತಿಯೊಂದು ಕೂಡ ಅಕ್ಷಯವಾದ ಪುಣ್ಯವನ್ನು ಕೊಡುವಂಥದ್ದಾಗಿದೆ. ಆದರೆ ಇಂತಹ ಕ್ಷೇತ್ರದಲ್ಲಿಯೇ ಇದ್ದು, ಇಂತಹ ತೀರ್ಥದ ಸಮೀಪದಲ್ಲೇ ಇದ್ದು ಸ್ನಾನವನ್ನು ಮಾಡದೆ ತಿರಸ್ಕಾರವನ್ನು ಮಾಡುವ ವ್ಯಕ್ತಿಗಳು, ಅವರಿಗೆ ನಾನಾ ತರಹದ ಪಾಪಗಳು ಕೂಡ ಉಂಟಾಗ್ತದೆ. ಯಾಕೆಂದರೆ ಇಷ್ಟು ಪವಿತ್ರವಾದದರಲ್ಲಿ ಸ್ನಾನ ಮಾಡುವಂತಹ ಒಂದು ಭಾಗ್ಯದಿಂದ ವಂಚಿತರಾದರು ಎಂಬುದಾಗಿ ಅವರಿಗೆ ಅಂತಹ ಪಾಪವೂ ಕೂಡ ಇದೆ ಎಂಬುದನ್ನು ತಿಳಿಸಿದ್ದಾರೆ. ತಸ್ಯಾ ಪಶ್ಚಿಮ ದಿಗ್ಭಾಗೆ ವರಾಹವದನೋ ಹರಿಹಿ ಧರಣಿ ಮಾಲಿಂಗ್ಯ ತತ್ರೈವ ಆಸ್ತೆ ಪಿಪ್ಪಲರಾಜಿತೆ. ಇಂತಹ ವೆಂಕಟಾಚಲ ಪರ್ವತದಲ್ಲಿ ಸ್ವಾಮಿ ಪುಷ್ಕರಣಿ ಎಂಬುವಂತಹ ಪಶ್ಚಿಮ ದಿಗ್ಭಾಗದಲ್ಲಿ ವರಾಹ ರೂಪಿಯಾಗಿರುವ ಭಗವಂತ ಧರಣೀದೇವಿ, ಧರಾದೇವಿಯೊಂದಿಗೆ ತಾನು ಆಲಿಂಗಿತವಾಗಿ ಅಲ್ಲಿ ಇದ್ದಾನೆ. ಅಶ್ವತ್ಥ ಎಂಬುವಂತಹ ವೃಕ್ಷದಿಂದಾಗಿ ಕಂಗೊಳಿಸುವಂಥದ್ದಾಗಿದೆ. ಇಂತಹ ತ್ರಿಕೋಟಿ ತೀರ್ಥಜಾತೀನಾಂ ಜನ್ಮಸ್ಥಾನಂ ಚ ಭೂಧರಃ. ಇಂತಹ 3 ಕೋಟಿ ತೀರ್ಥಗಳ ಜನ್ಮಭೂಮಿಯಂತೆ ಈ ಒಂದು ಕ್ಷೇತ್ರ ಕಂಗೊಳಿಸ್ತಾ ಇದೆ. ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಭಗವಂತ ವೈಕುಂಠಕ್ಕಿಂತಲೂ ಅಧಿಕ ಅಂತ ತಿಳಿದು ಅಲ್ಲಿ ಭಗವಂತ ಬಂದಿದ್ದಾನೆ. ಬಂದು ತಾನು ವಲ್ಮೀಕದಲ್ಲಿ ವಾಸ ಮಾಡುವಾಗ ಮಹಾಲಕ್ಷ್ಮಿ ತಾನು ಭಗವಂತ ಎಲ್ಲಿರ್ತಾನೋ ಅಲ್ಲಿ ಬರುವಂಥದ್ದು, ಸೇವೆ ಮಾಡುವಂಥದ್ದು ಮಹಾಲಕ್ಷ್ಮಿಗೆ ಇರುವಂಥದ್ದೇ ಅದು. ಹಾಗಾಗಿ ಭಗವಂತ ವಲ್ಮೀಕದಲ್ಲಿ ತಾನು ನಿವಾಸವನ್ನು ಮಾಡ್ತಿದ್ದಾನೆ ಅಂತ ತಿಳಿದು ಮಹಾಲಕ್ಷ್ಮಿ ಬ್ರಹ್ಮಾದೇನು ಕಪಾಲ ಕಾಪಾಲಿಕಾಭೂತ್ ಗೋಪಾಲಿ ಕಮಲಾಲಯ ಸಾಕ್ಷಾತ್ ರುದ್ರೋ ವತ್ಸರೂಪಿ ತಾಭ್ಯಾಂ ಚೇಯಂ ಸಮಾಗತ. ಸಾಕ್ಷಾತ್ ಮಹಾಲಕ್ಷ್ಮಿ ತಾನೇ ಗೋಪಾಲಿಕಳಾದ್ಲು, ಗೋವನ್ನು ಕಾಯುವಂಥವಳು, ವೇಷವನ್ನು ಧರಿಸಿದ್ಲು. ಗೋವನ್ನಾಗಿ ಬ್ರಹ್ಮದೇವರನ್ನು ಮಾಡಿದ್ಲು, ಕರುವನ್ನಾಗಿ ರುದ್ರದೇವರನ್ನು ಮಾಡಿ ಆ ಒಂದು ರಾಜ ಆಳುವಂತಹ ಚೋಳ ರಾಜನ ಆ ಒಂದು ರಾಜ್ಯಕ್ಕೆ ಬರ್ತಾ ಇದ್ದಾಳೆ. ಇಲ್ಲಿ ಮಹಾಲಕ್ಷ್ಮಿ ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ಇದನ್ನು ಸ್ಮರಣೆ ಮಾಡಬಹುದು. ಯಾರನ್ನು ಏನಾದರೂ ಮಾಡುವಂತಹ ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀದೇವಿಗೆ ಬಂದಿದೆ. ಹಾಗಾಗಿ ಅಂತಹ ಲಕ್ಷ್ಮೀದೇವಿ ಆಕಳನ್ನಾಗಿ ಮಾಡಿದ್ದಾಳೆ, ಕರುವನ್ನಾಗಿ ಮಾಡಿದ್ದಾಳೆ. ಈ ರೀತಿ ಬಂದು ಚೋಳರಾಜನ ಆಸ್ಥಾನಕ್ಕೆ ಬಂದು ಹೇಳ್ತಾ ಇದ್ದಾಳೆ, ಚೋಳರಾಜ, ಈ ಧೇನು ಸಾಮಾನ್ಯವಾಗಿರುವಂತಹ ಧೇನು ಅಲ್ಲ, ಇದರ ಹಾಲು ಎಲ್ಲ ಹಾಲಿನಂತೆ ಅಲ್ಲ, ಅಮೃತಪ್ರಾಯವಾದ ಅಮೃತಕ್ಕೆ ಸಮಾನವಾಗಿರುವಂತಹ ಹಾಲು ಕೊಡ್ತದೆ. ಇದನ್ನು ಕುಡಿದವನಿಗೆ ಯಾವ ಥರದ ರೋಗ ರುಜಿನಗಳು ಏನೂ ಬರೋದಿಲ್ಲ. ಇಂತಹ ಅದ್ಭುತವಾಗಿರುವಂತಹ ಗೋ, ಇದನ್ನು ನೀನು ತೆಗೆದುಕೋ ಅಂತ ಹೇಳಿದರು. ಹೇಳಿದಾಗ ಕೇಳ್ತಾನೆ, ಹಾಗಾದರೆ ಇದಕ್ಕೇನು ವ್ಯಯ, ಇದಕ್ಕೆಷ್ಟು ಕೊಡಬೇಕು ಅಂತ ಕೇಳಿದಾಗ ಮಹಾಲಕ್ಷ್ಮಿ ಹೇಳ್ತಾಳೆ, ಇದಕ್ಕೆ ಯಾವ ತರಹದ ಕ್ರಯ ಇಲ್ಲ, ಆದರೆ ನಾನು ಹೇಳಿದಾಗೇ ಮಾಡಬೇಕು, ಅದೇ ದೊಡ್ಡ ನನಗೆ ಕೊಡುವ ಕ್ರಯ ಅಂತಾಳೆ. ಏನು, ಇದನ್ನು ಸ್ವಂತಕ್ಕಾಗಿ ಉಪಯೋಗಿಸದೆ ಇದನ್ನು ಭಗವಂತನ ಅಭಿಷೇಕಕ್ಕೆ, ಭಗವಂತನಿಗಾಗಿ ಇದನ್ನು ನಿವೇದಿಸಬೇಕು.
ಅದೇ ಕೊಡುವಂತಹ ದೊಡ್ಡ ಮೂಲ್ಯ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾಳೆ. ಇದು ಯಾರಿದಕ್ಕೂ ಕೂಡ ಯಾವುದೋ ಒಂದು ಇದಕ್ಕೆ ಉಪಯೋಗಿಸುವಂಥದ್ದಲ್ಲ, ಇದನ್ನು ಭಗವಂತನಿಗಾಗಿ ಉಪಯೋಗಿಸಬೇಕು ಎಂಬುದಾಗಿ ತಿಳಿಸಿ ಹೊರಟಿದ್ದಾಳೆ. ಹೊರಟಾಗ ಆ ಒಂದು ಧೇನು ಪ್ರತಿದಿನವೂ ಕೂಡ ಸಂಚಾರ ಮಾಡೋದು, ಸುಖವಾದ ರೀತಿಯಲ್ಲಿ ದೊಡ್ಡದಾಗಿರುವಂತಹ ಬಯಲಿನ ಪ್ರದೇಶ, ಹುಲ್ಲುಗಾವಲು, ಆ ಥರದ ಪರ್ವತದಲ್ಲಿ ಸಂಚಾರ ಮಾಡ್ತಾ ಸುಖವಾಗಿ ಇದೆ. ಆದರೆ ಬ್ರಹ್ಮರೂಪಿಯಾಗಿರುವಂತಹ ಆ ಗೋವು ಭಗವಂತನನ್ನು ಹುಡುಕ್ತಾ ಇದೆ. ಸಾಕ್ಷಾತ್ ಬ್ರಹ್ಮದೇವರು ಕೂಡ ಭಗವಂತನಿಗಾಗಿ ಹುಡುಕ್ತಾರೆ. ಅವರಿಗಾಗಿಯೇ 4 ಮುಖವನ್ನು ಮಾಡಿಕೊಂಡಿದ್ದಾರೆ. ಅವರ ಗುಣಗಳನ್ನು, ಭಗವಂತನ ಗುಣಗಳನ್ನು ಇಂದೂ ಎಣಿಸ್ತಾ ಇದ್ದಾರೆ. ಭಗವಂತನನ್ನು ಎಷ್ಟು ಹುಡುಕಿದರೂ, ಎಷ್ಟು ಎಣಿಸಿದರೂ ಪೂರ್ಣವಾಗಿ ಸಿಗ್ತಾ ಇಲ್ಲ, ಪೂರ್ಣವಾಗಿ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈ ಗೋವು ಭಗವಂತನನ್ನು ಹುಡುಕ್ತಾ ಇದೆ. ಅಂತಹ ಗೋವು ಹುಡುಕ್ತಾ ಉತ್ತಮವಾಗಿರುವಂತಹ ಆ ಒಂದು ಏನು ವಲ್ಮೀಕ ಇದೆ ಹುತ್ತ, ಅಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಾಯಿತು. ಅಂತಹ ಗೋವಿನಲ್ಲಿ ವಲ್ಮೀಕಸ್ತಂ ಹರಿಂ ಜ್ಞಾತ್ವಾ ತುತೋಷ ಮನಸಾ ವಿಧಿಹಿ. ಆ ಗೋವು ಬ್ರಹ್ಮರೂಪ ಆಗಿರುವಂತಹ ಗೋವು ವಲ್ಮೀಕದ ಮೇಲೆ ಎಲ್ಲ ತರಹದ ತನ್ನ ಕೆಚ್ಚಲಿನ ಹಾಲನ್ನು ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದೆ. ವಾಸ್ತವಿಕವಾಗಿ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡಿದರೆ ಯಾವುದೇ ರೀತಿಯ ನಮ್ಮಿಂದ ಅಪರಾಧ ನಡೆದಿದ್ದರೂ ಅದೆಲ್ಲವೂ ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಕ್ಷೀರೇಣ ಕ್ಷಮತೆ ಶತಂ ಅಂತ ಉಂಟು. ಕ್ಷೀರದಿಂದಾಗಿ ಶತಾಪರಾಧಗಳು ಕೂಡ ನಿವೃತ್ತಿಯಾಗಿ ಬಿಡುತ್ತದೆ. ಹಾಗಾಗಿಯೇ ಭಾಗವತದಲ್ಲಿ ಇಂದ್ರದೇವ ತಾನು ಮಾಡಿದ ಕೃಷ್ಣ ಪರಮಾತ್ಮನ ಮೇಲೆ ತೋರಿದ ಕೋಪದಿಂದ ಬಂದ ಪಾಪದ ಪರಿಹಾರಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತ ಗೋವು, ಯಾವ ಗೋವು, ದೇವಲೋಕದಲ್ಲಿರುವಂತಹ ಗೋವನ್ನು ಕರೆದು ಅದರಿಂದ ತಂದಿರುವ ಹಾಲನ್ನು ಭಗವಂತನಿಗೆ ಅಭಿಷೇಕ ಮಾಡಿದ್ದಾನೆ. ಹಾಗಾಗಿ ಕ್ಷೀರಾಭಿಷೇಕವನ್ನು ಮಾಡ್ತಾ ಇದೆ. ಆದರೆ ಕರೋತಿ ಸತತಂ ಗೇಹೆ ನೈವ ಕ್ಷೀರಂ ದದಾತಿ ಸಾ. ಅಷ್ಟು ಹೇಳಿ ಹೋಗಿದ್ದಾಳೆ ಗೋಪಾಲಿಕ. ಇದರ ಹಾಲು ಒಂದು ದಿನ ಉಪಯೋಗಿಸೋಣ ಅಂದರೆ ಒಂದು ದಿನವೂ ಮನೆಯಲ್ಲಿ ಹಾಲು ಕೊಡ್ತಾ ಇಲ್ಲ. ಏನು ಮಾಡಿದರೂ ಹಾಲು ಕೊಡ್ತಾ ಇಲ್ಲ. ರಾಣಿ ನೋಡ್ತಾ ಇದ್ದಾಳೆ, ಇದು ಹಾಲು ಕೊಡ್ತಾ ಇಲ್ಲ, ಗೋಪಾಲಕನೇ ಏನೋ ಮಾಡ್ತಾ ಇದ್ದಾನೇನೋ ಅಂತ ಅವನನ್ನು ವಿಚಾರಿಸ್ತಾ ಇದ್ದಾಳೆ. ಇದರ ಹಾಲು ಕೊಡ್ತಾ ಇಲ್ಲ, ಇದರ ಹಾಲು ನೀನು ಕುಡಿತಾ ಇದ್ದೀಯೋ ಅಥವಾ ಮಾರ್ತಾ ಇದೆಯೋ, ಏನೋ ನಡೀತಾ ಇದೆ ಅಂತ ಹೇಳಿ ಅವನಿಗೆ ಜೋರು ಮಾಡಿ 4 ಪೆಟ್ಟನ್ನು ಕೂಡ ಕೊಟ್ಟಿದ್ದಾಳೆ. ಈ ರೀತಿಯಾಗಿ ಮಾಡ್ತಾ ಇದ್ದಿ ಅಂತ ಹೊಡೆದಿದ್ದಾಳೆ. ಇಲ್ಲಿ ಒಂದು ವಿಶೇಷ ತಿಳಿಬೇಕು. ಈ ಗೋವು ಕಾಮಧೇನುವಿನಂತೆ ಇರುವಂಥದ್ದು. ಗೋವಿನಿಂದ ಬರುವಂತಹ ಹಾಲು ಆ ರಾಜನ ಹೆಂಡತಿ ಮಕ್ಕಳಿಗಾಗಿ ವಿನಿಯೋಗಿಸಬೇಕಾಗಿದೆ, ನಮಗಾಗಿ ಬೇಕಾಗಿದೆ ಅಂತ ಅವಳು ಭಾವಿಸ್ತಾ ಇದ್ದಾಳೆ. ಆದರೆ ಭಗವಂತನ ಯಾವುದೇ ದ್ರವ್ಯಗಳು ಕೂಡ, ಯಾವುದೇ ದ್ರವ್ಯದ ಉಪಯೋಗವೂ ಕೂಡ ನೇರವಾಗಿ ನಾವು ಉಪಯೋಗಿಸುವಾಗಿಲ್ಲ. ಏಪಚಂತ್ಯಾತ್ಮಕಾರಣಾತ್, ಯಾರು ತಮ್ಮ ಹೊಟ್ಟೆಯ ಪೂರಣೆಗೋಸ್ಕರವೇ ದ್ರವ್ಯಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅವರು ತಿನ್ನುವಂಥದ್ದು ಆ ದ್ರವ್ಯ ಅಲ್ಲ, ಆ ಹಣ್ಣು ಹಾಲು ಪದಾರ್ಥಗಳಲ್ಲ, ಅವರ ಪಾಪವನ್ನು ಅವರೇ ತಿಂದ ಹಾಗೆ. ಭಗವಂತನ ಒಂದು ಅನುಸಂಧಾನ ಭಾವ ಇಲ್ಲದೆ ಉಪಯೋಗಿಸುವಂತಹ ಪದಾರ್ಥಗಳು ಅದು ಪಾಪ ತಿಂದ ಹಾಗೆ. ಅಷ್ಟೇ ಅಲ್ಲ, ಅವನು ಸ್ಥೇನ, ಅವನು ಕಳ್ಳ ಅಂತ ಕರೆದಿದ್ದಾರೆ. ಯಾರು ಭಗವಂತನಿಗೆ ಸಮರ್ಪಣೆ ಮಾಡದೆ ತೆಗೆದುಕೊಳ್ತಾನೋ ಅವನು ದೊಡ್ಡ ಕಳ್ಳ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಲೌಕಿಕವಾಗಿರುವಂತಹ ಆ ಒಂದು ಹಾಲನ್ನು ತನ್ನ ಉಪಯೋಗಕ್ಕೋಸ್ಕರ ಇಚ್ಛೆ ಪಡ್ತಾ ಇದ್ದಾಳೆ. ಇದರಿಂದ ಇನ್ನೊಂದು ತಿಳಿಯುವುದೇನು ಅಂದರೆ, ಹೇಗೆ ಹಾಲಿನ ಉಪಯೋಗವನ್ನು ತನ್ನ ಸ್ವಂತಕ್ಕೆ ಮಾಡಿಕೊಳ್ಬೇಕು ಎಂಬುವ ದುರುದ್ದೇಶದಿಂದ ಗೋಪಾಲಕನನ್ನು ಬಡಿದು ಹೊಡೆದು ಕಳಿಸ್ತಾ ಇದ್ದಾಳೆ. ಅದು ಅಪರಾಧ. ಲಕ್ಷ್ಮೀದೇವಿ ಹೇಳಿದ್ಲು, ಇದು ನಿನ್ನ ಸ್ವಂತಕ್ಕೆ ಉಪಯೋಗ ಮಾಡುವಂಥದ್ದಲ್ಲ ಅಂತ. ಆದರೆ ಈ ರೀತಿಯಾದ ಪ್ರವೃತ್ತಿಯನ್ನು ತೋರ್ತಾ ಇದ್ದಾಳೆ. ಹಾಗೆ ನಮ್ಮ ವೇದ ಉಪನಿಷತ್ತು
ನಾವು ಮಾಡುವ ಭಗವಂತನ ಸಕಲ ವಿಧವಾದ ಧರ್ಮ ಕಾರ್ಯಗಳು ಇವುಗಳೆಲ್ಲವೂ ಕೂಡ ಯಾವುದೋ ಚಿಕ್ಕ ಪುಟ್ಟದ ಫಲಕ್ಕೋಸ್ಕರ ನಾವು ಮಾಡುವ ಹಾಗಿಲ್ಲ. ಅದನ್ನು ಭಗವಂತನ ಅನುಗ್ರಹಕ್ಕಾಗಿ ಅದನ್ನು ಮಾಡಿಕೊಳ್ಬೇಕು. ನಿಷ್ಕಾಮವಾದ ಕರ್ಮವನ್ನು ಮಾಡಿ ಭಗವಂತ ಜ್ಞಾನಭಕ್ತಿ ವೈರಾಗ್ಯ ಕೊಡು ಎಂಬುದಾಗಿ ಅದರಿಂದ ನಾವು ತಿಳಿಬೇಕಾಗಿದೆ. ಲೌಕಿಕವಾಗಿರುವಂತಹ ಫಲದ ಅಪೇಕ್ಷೆಯನ್ನು ಮಾಡಕೂಡದು ಎಂಬುದಾಗಿ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೋದು. ಗೋಪಾಲಕ ಪೆಟ್ಟು ತಿಂದು ಆ ಗೋವನ್ನೇ ಒಂದು ದಿನ ಹಿಂಬಾಲಿಸ್ತಾ ಇದ್ದಾನಂತ. ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ನಾನಂತರೂ ಹಾಲು ತಗೊಳ್ತಾ ಇಲ್ಲ, ಮನೆಯಲ್ಲಿ ಹಾಲು ಕೊಡ್ತಾ ಇಲ್ಲ, ಇವಳು ನನ್ನನ್ನು ಬಿಡ್ತಾ ಇಲ್ಲ, ಹಾಗಾಗಿ ಇದನ್ನು ಯೋಚನೆ ಮಾಡೋಣ ಅಂತ ಗಮನಿಸ್ತಾ ಇದ್ದಾನೆ. ತದಾ ವಲ್ಮೀಕಗಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹೈಹಿ. ಸೀದ ಹೋಯಿತು, ಅಲ್ಲಿ ವಲ್ಮೀಕದಲ್ಲಿ ಇರುವಂತಹ ಭಗವಂತನಿಗೆ ಹಾಲೆಲ್ಲ ಸುರಿಸ್ತಾ ಇತ್ತು. ಸುರಿಸಿದಾಗ ಯೋಚನೆ ಮಾಡ್ತಾನೆ, ಇದರಿಂದ ನಾನು ಇವತ್ತು ಪೆಟ್ಟು ತಿಂದಿದ್ದೇನೆ, ಬೈಗಳನ್ನು ತಿಂದಿದ್ದೇನೆ, ಹಾಗಾಗಿ ಈ ಗೋವನ್ನೇ ನಾನು ಹೊಡೆದು ಬಿಡ್ತೇನೆ, ವಧ ಮಾಡ್ತೇನೆ ಎಂಬುದಾಗಿ ಭಗವಂತ ಆ ಒಂದು ಗೋವನ್ನು ತಾನು ಹನನ ಮಾಡಲಿಕ್ಕೋಸ್ಕರ ಮದರ್ಥಂಚ ಕುಠಾರೇಣ ಹನಿಷ್ಯತಿ ಚ ಗಾಂಖಲಃ, ಈ ರೀತಿ ಕುಠಾರವನ್ನು ಎತ್ತಿ ತಾನು ಹೊಡಿಲಿಕ್ಕೆ ಉದ್ಯುಕ್ತನಾದಾಗ ವಲ್ಮೀಕಗತನಾಗಿರುವಂತಹ ಶ್ರೀನಿವಾಸ ಯೋಚನೆ ಮಾಡ್ತಾನೆ, ನನಗಾಗಿ ಈ ಗೋವನ್ನು ಇವನು ಹನನ ಮಾಡ್ತಾ ಇದ್ದಾನೆ, ಇದು ಸರ್ವಥಾ ಕೂಡದು ಅಂತ ಚಿಂತೆ ಮಾಡ್ತಾನೆ. ಯಾಕೆಂದರೆ ಭಗವಂತ ಅಂದ್ಕೊಳ್ತಾನೆ, ಏಕೇನ ತುಳಸಿ ಮಾತ್ರ ದಲೇನ ಅಪಿ ನರೋತ್ತಮಃ ಪೂಜಯೇತ್ ಭಕ್ತಿಭಾವೇನ ತಂ ರಕ್ಷ್ಯಾಮೀತಿ ಮತ್ಪಣಃ. ಭಗವಂತನಿಗೂ ಒಂದು ಪಣ, ಅವನ ಒಂದು ಮೂಲಧನ ಇದೆ ಅಂತೆ. ಅಂದರೆ ಅವನೂ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನಂತೆ. ಏನು ಅಂದರೆ, ನನ್ನನ್ನು ಯಾರು ಒಂದೇ ಒಂದು ತುಳಸಿ ದಳದಿಂದ ಸ್ವಾಮಿ ನೀನು ಪ್ರೀತನಾಗುವಂಥ ಅರ್ಚನೆ ಮಾಡ್ತಾನೋ ಅಂತಹ ವ್ಯಕ್ತಿ ಎಂಥವನಾಗಿದ್ದರೂ ಕೂಡ ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಒಂದು ಪಣ ತೊಟ್ಟಿದ್ದಾನೆ. ಪಣ ಎಂಬುದಕ್ಕೆ ಮೂಲಧನ ಅಂತಾರೆ. ಭಗವಂತನ ಮೂಲವಾಗಿರುವಂತಹ ಒಂದು ಪ್ರತಿಜ್ಞೆ ಇದು. ಅದನ್ನೇ ರಾಮಾವತಾರದಲ್ಲೂ ಭಗವಂತ ತೋರಿಸಿಕೊಡ್ತಾನೆ, ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀಚಿತ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ. ಒಮ್ಮೆ ನನ್ನ ಪಾದಬುಡಕ್ಕೆ ಬಿದ್ದು ಸ್ವಾಮಿ ನಾನು ನಿನ್ನವ ಅಂತ ಅಂದರೆ ಸಾಕು, ಅಂಥವನನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಭಗವಂತನ ಇನ್ನೊಂದು ಪಣ. ಹಾಗೆ ಒಂದು ತುಳಸಿ ದಳದಿಂದಲೇ ನನ್ನನ್ನು ಅರ್ಚನೆ ಮಾಡಿದರೆ ನಾನು ಅನುಗ್ರಹ ಮಾಡ್ತೇನೆ. ಹಾಗಿರುವಾಗ ದಿನನಿತ್ಯ ಕ್ಷೀರಾಭಿಷೇಕವನ್ನು ನನ್ನ ಮೇಲೆ ಮಾಡ್ತಾ ಇದೆ, ಇಂತಹ ಗೋವನ್ನು ಇವನು ವಧ ಮಾಡ್ತಾನಲ್ಲ ಅಂತ ಕೇಳಿ ಇತ್ತಂ ವಿಚಾರ್ಯ ಗೋವಿಂದ ತತ್ಪ್ರಹಾರಂ ಪ್ರಗೃಹ್ಯಚ. ಇಂತಹ ಒಂದು ಪೆಟ್ಟನ್ನು ಗೋವಿಗೆ ಬೀಳುವುದನ್ನು ಭಗವಂತ ಸರಿಸಿ ಆ ಪೆಟ್ಟನ್ನು ತಾನು ತಿಂತಾ ಇದ್ದಾನೆ. ಇದು ಭಗವಂತನ ದೊಡ್ಡದಾಗಿರುವಂತಹ ಕಾರುಣ್ಯ. ಇದೇ ನಿಜವಾದ ಆಪತ್ ಬಂಧುಗಳ ಲಕ್ಷಣ. ಎಲ್ಲ ತರಹದ ಉಪಯೋಗಗಳನ್ನು ಅವರಿಂದ ತೆಗೆದುಕೊಂಡು ಆಪತ್ಕಾರದಲ್ಲಿ ಕೈ ಬಿಡುವಂತಹ ಬಂಧುಗಳೇ ಇವತ್ತು ಜಾಸ್ತಿ ಇದ್ದಾರೆ. ಯಾರು ಕೂಡ ಆಪತ್ ಬಂಧುಗಳಲ್ಲ, ಭಗವಂತ ಒಬ್ಬನೇ ಆಪತ್ ಬಂಧು. ಜಗನ್ನಾಥದಾಸರು ಹೇಳುವಾಗ, ಜನಪ ಮೆಚ್ಚಿದರೀವ ಧನವಾಹನ ವಸನ ಭೂಮಿಯ ತನು ಮನೆಗಳನ್ನು ಇತ್ತು ಆದರಿಪುಡುಂಟೇನೋ ಲೋಕದಳು ಅಂತಾರೆ. ಲೋಕದಲ್ಲಿ ಒಬ್ಬ ಸಮರ್ಥನಾದ ರಾಜ ಅಥವಾ ಐಶ್ವರ್ಯವಂತ ಇದ್ದವನು ಪ್ರೀತನಾದರೆ ಅವನೊಂದು ಧನ ಕೊಡ್ಬೋದು, ಇರಲಿಕ್ಕೆ ಸ್ವಲ್ಪ ದಿನಗಳ ಕಾಲ ಮನೆ ಕೊಡ್ಬೋದು, ಭೂಮಿ ಕೊಡ್ಬೋದು. ಆದರೆ ತನ್ನನ್ನೇ ತಾನು ಕೊಡಿಕೊಳ್ಳುವಂತಹ ಯಾವ ಸ್ವಾಮಿ ಲೋಕದಲ್ಲಿದ್ದಾನೆ ಹೇಳ್ರಿ? ಅಂತಹ ಸ್ವಾಮಿ ಇದ್ದಾನೆ ಅಂದರೆ ನಮ್ಮಪ್ಪ ವೆಂಕಪ್ಪ ಮಾತ್ರ ಇರುವಂಥದ್ದು ಅಂತ ತಿಳಿಬೇಕಾಗಿದೆ. ನಾವು ಈ ಒಂದು ಪ್ರಸಂಗದಿಂದ ಅದನ್ನು ಅರ್ಥ ಮಾಡಿಕೊಳ್ಬೋದಾಗಿದೆ. ಭಗವಂತ ತನ್ನ ಪ್ರತಿಜ್ಞೆಗಳನ್ನು ಮುರಿಯುವಂಥದ್ದು ಕಂಡಿದೆ. ನಾನು ಆಯುಧ ಹಿಡಿಯೋಲ್ಲ ಅಂತ ತಾನು ಪ್ರತಿಜ್ಞೆ ಮಾಡಿರ್ತಾನೆ, ಆಯುಧವನ್ನು ಹಿಡಿತಾನೆ. ಯಾವುದಕ್ಕೋಸ್ಕರ? ಭಕ್ತರ ಪ್ರತಿಜ್ಞೆಯನ್ನು ಸಾರ್ಥಕಗೊಳಿಸೋದಕ್ಕೋಸ್ಕರ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ನೀನು ಪ್ರತಿಜ್ಞೆ ಮಾಡು, ಅದನ್ನು ನಾನು ಈಡೇರಿಸ್ತೇನೆ ಅಂತಾನೆ ಭಗವಂತ. ಹಾಗಾದರೆ ತನ್ನ ಪ್ರತಿಜ್ಞೆಯನ್ನು ಭಕ್ತರಿಗಾಗಿ ಮುರಿತಾನೆ,
ಭಕ್ತರು ಮಾಡಿರುವಂತಹ ಪ್ರತಿಜ್ಞೆಯನ್ನು ತಾನು ಸೋತರೂ ಚಿಂತೆ ಇಲ್ಲ ಅಂತ ಅವರ ಪ್ರತಿಜ್ಞೆಯನ್ನು ಈಡೇರಿಸ್ತಾನೆ ಭಗವಂತ. ಇದು ಭಗವಂತ ತೋರುವ ದೊಡ್ಡ ಭಕ್ತರ ಮೇಲಿನ ಅನುಗ್ರಹ. ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಒಂದು ಕಥೆಯನ್ನು ಅಜಾಮಿಳೋಪಾಖ್ಯಾನದ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಭಗವಂತನ ನಾಮಸ್ಮರಣೆ ಒಮ್ಮೆ ಹೇಳಿದರೆ ಸಾಕು, ಸಕೃದೇವ ಪ್ರಪನ್ನಾಯ ಅಂತ ರಾಮ ಹೇಳಿದ ಹಾಗೆ ಒಮ್ಮೆ ಭಗವಂತನ ನಾಮವನ್ನು ಹೇಳಿದರೆ ಸಾಕು. ಹರಿರನ್ನಾಮ್ನಶ್ಚ ಯಾಶಕ್ತಿ ಪಾಪ ನಿರ್ಹರಣೆ ದ್ವಿಜ. ಭಗವಂತನ ನಾಮಸ್ಮರಣೆ ಎಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇದೆ, ಅಷ್ಟು ಪಾಪಗಳನ್ನು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಲಾರ ಅಂತಾರೆ. ಅಷ್ಟು ಪಾಪಗಳನ್ನು ನಾಶ ಮಾಡುವ ಶಕ್ತಿ ಭಗವಂತನ ನಾಮಕ್ಕಿದೆ. ಒಂದು ಆಶ್ರಮದಲ್ಲಿ ಗುರು ಶಿಷ್ಯರು ವಾಸವಾಗಿದ್ದರು. ಆ ಗುರು ಶಿಷ್ಯರ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಏನೋ ತಪ್ಪು ಮಾಡಿದ್ದಾನೆ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ಕೇಳಲಿಕ್ಕೆ ಬಂದಿದ್ದಾನೆ. ಆದರೆ ಗುರುಗಳು ಯಾವುದೋ ಕಾರ್ಯನಿಮಿತ್ತದಿಂದ ಆಶ್ರಮದಲ್ಲಿಲ್ಲ, ಶಿಷ್ಯ ಮಾತ್ರ ಇದ್ದಾನೆ. ಶಿಷ್ಯ ಕೇಳ್ತಾನೆ, ಏನು ಬಂದದ್ದು ಅಂತ. ಇಲ್ಲ, ಈ ರೀತಿ ಹೀಗೆ ತಪ್ಪು ನಡೆದು ಹೋಗಿದೆ, ಅದಕ್ಕೋಸ್ಕರ ಪ್ರಾಯಶ್ಚಿತ್ತವನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಶಿಷ್ಯ ತಾನೇ ಪ್ರಾಯಶ್ಚಿತ್ತ ಹೇಳ್ತಾನೆ. ಇಂತಹ ತಪ್ಪು ಮಾಡಿದ್ದೀರಿ, 3 ಬಾರಿ ಹರಿನಾಮ ಸ್ಮರಣೆ ಮಾಡಿರಿ ಅಂತ ಹೇಳಿ ಕಳಿಸ್ತಾನೆ. ಗುರುಗಳು ಬಂದರು. ಹೇಳ್ತಾನೆ ಶಿಷ್ಯ, ಗುರುಗಳೇ, ಈ ರೀತಿ ಒಬ್ಬ ಬಂದಿದ್ದರು, ಅವನಿಗೆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಪ್ರಾಯಶ್ಚಿತ್ತ ಹೇಳಿ ಕಳಿಸಿದ್ದೀನಿ. ಗುರುಗಳು ಕೇಳಿದರು, ಏನು ಪ್ರಾಯಶ್ಚಿತ್ತ ಹೇಳಿದ್ವಿ? 3 ಬಾರಿ ಹರಿನಾಮ ಸ್ಮರಣೆ ಮಾಡು ಅಂತ ಹೇಳಿ ಕಳಿಸಿದೆ ಅಂತ ಹೇಳಿದರು. ಗುರುಗಳು ಹೇಳ್ತಾರೆ, ಎಂತಹ ತಪ್ಪು ಮಾಡಿಬಿಟ್ಟು, ಎಷ್ಟು ಅಪರಾಧ ಮಾಡಿದಿ ನೀನು ಅಂತ ಹೇಳ್ತಾ ಇದ್ದಾರೆ. ಶಿಷ್ಯ ಅಂದ, ಸ್ವಾಮಿ ಏನಾಯಿತು? ಹರಿನಾಮ ಸ್ಮರಣೆ ಮಾಡು ಅಂತ ಹೇಳಿದ ತಪ್ಪಾಯ್ತಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರಂತೆ, ಹರಿನಾಮ ಸ್ಮರಣೆ ಮಾಡು ಅಂತ ಹೇಳಿದ್ದು ತಪ್ಪಲ್ಲ, ಹರಿನಾಮ ಸ್ಮರಣೆಯನ್ನು 3 ಬಾರಿ ಮಾಡು ಅಂತ ಹೇಳಿದೆಯಲ್ಲ, ಅದು ಯಾಕೆ 3 ಬಾರಿ ಹೇಳಬೇಕಿತ್ತು, ಅದು ತಪ್ಪಾಯಿತು ಅಂತ ಇದ್ದಾರೆ. ಆ ಪಾಪದ ಪರಿಹಾರಕ್ಕೆ ಒಂದೇ ಒಂದು ಬಾರಿ ಭಗವಂತನ ಸ್ಮರಣೆ ಮಾಡಿದರೂ ಸಾಕು, ಪಾಪ ದೂರ ಆಗುವಾಗ 3 ಬಾರಿ ಯಾಕೆ ಹೇಳಬೇಕು ಅಂತ ಹೇಳಿದೆ ಅಂತ ಕೇಳ್ತಾ ಇದ್ದಾರೆ. ಇದರ ಸ್ಪಿರಿಟು, ಭಗವಂತನ ನಾಮವನ್ನು ಭಕ್ತಿಯಿಂದ ನಾವು ಹೇಳಿದರೆ ಎಲ್ಲ ತರಹದ ಪಾಪಗಳು ದೂರವಾಗ್ತದೆ. ಭಗವಂತನ ಪ್ರತಿಮೆಗಳನ್ನು, ಶಾಲಗ್ರಾಮಗಳನ್ನು ತುಳಸಿಯಿಂದ ಭಕ್ತಿಯಿಂದ ಅರ್ಚನೆ ಮಾಡಿದರೆ, ತುಳಸಿಯಲ್ಲಿರುವಂತಹ ಭಗವದ್ರೂಪಕ್ಕೂ ಶಾಲಗ್ರಾಮಗತವಾಗಿರುವಂತಹ ಭಗವದ್ರೂಪಗಳಿಗೂ ನನ್ನ ಬಿಂಬರೂಪಿಯಾಗಿರುವಂತಹ ಭಗವದ್ರೂಪಕ್ಕೂ ಭೇದ ಇಲ್ಲ, ಅವನು ಒಂದೇ ಆಗಿದ್ದಾನೆ. ಈ ರೀತಿ ಚಿಂತನೆ ಮಾಡಿ ಪೂಜೆ ಮಾಡಿತು ಅಂತಾದರೆ ಭಗವಂತ ಒಂದೇ ದಲದಿಂದ ಮಾಡಿದರೂ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಇಂತಹ ಒಂದು ಸಂಕಲ್ಪವನ್ನು ಮಾಡಿದವನು ನಾನಾಗಿದ್ದೀನಿ. ಭಗವಂತ ಹೇಳ್ತಾನೆ ಇನ್ನೊಂದು, ಸ್ವಭಕ್ತ ಹನನಂ ಲೋಕೆ ಆತ್ಮಾನಂ ಯಪ್ಪು ಮಾಂಶ್ಚರೇತ್ ಸಯೇವ ನರಕಂ ಭುಂಕ್ತೆ ಯಾವತ್ ಆಚಂದ್ರ ತಾರಕಂ. ಯಾರು ಭಕ್ತರ ಹನನ ಮಾಡಿ ಅವರ ಒಂದಿಗೆ ಜಗಳ ಆಡಿ ತನ್ನ ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾನೋ ಅವನು ನರಕ ಹೊಂದುತ್ತಾನೆ ಅಂತುಂಟು. ಗರುಡ ಪುರಾಣವು ಕೂಡ ಬ್ರಾಹ್ಮಣಾನಾಂಚ ಕಲಹಂ ಗೋಯುದ್ಧಂ ಕಲಹಪ್ರಿಯಾ ವರ್ಜಯಂತ್ಯನುಮೋದಂತೆ ಅಂತ ಹೇಳಿದ್ದಾರೆ. ಯಾರು ಗೋಬ್ರಾಹ್ಮಣರ ಜಗಳ, ಗೋಗಳು ಪರಸ್ಪರ ಜಗಳ ಆಡುವಾಗ, ಬ್ರಾಹ್ಮಣರು ಜಗಳ ಆಡ್ತಾ ಇರುವಾಗ ನೋಡಿಕೊಂಡು ಆನಂದ ಪಡ್ತಾ ಅದನ್ನು ಇನ್ನೂ ಮುಂದೊಡ್ಲಿಕ್ಕೆ ಬಿಡ್ತಾರೆ ಹೊರತು ನಿಲ್ಲಿಸೋದಿಲ್ವೋ ಅಂಥವರಿಗೆ ವೈತರಣಿ ನದಿ ಫಿಕ್ಸು ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಗೋವನ್ನು ಇವನು ಕೊಲ್ಲಿಕ್ಕೆ ಬಂದಿದ್ದಾನೆ. ತತ್ರಾಪಿ ಗೋ, ಎಷ್ಟು ಎಲ್ಲ ತರಹದ ದೇವತೆಗಳ ಸನ್ನಿಧಾನ ಇರುವಂಥದ್ದು. ಅಂತಹ ಗೋವನ್ನು ಕೊಲ್ತಾ ಇರುವಾಗ ಆ ಪೆಟ್ಟನ್ನು ತಾನು ತಿಂದಿದ್ದಾನೆ. ಪೆಟ್ಟನ್ನು ಕೊಟ್ಟಾಗ ಆ ಏಟಿಗೆ ಶಿರಸ್ಫೋಟನಮಾಪನ್ನ ಕುಠಾರೇಣಾಸಿ ಧಾರಣ, ತಲೆಯೇ ಹೋಳಾಯ್ತಂತೆ. ಹೋಳಾಗಿ 7 ತಾಲಾ ವೃಕ್ಷದ ಎತ್ತಿರದಲ್ಲಿ ರಕ್ತ ಚಿಮ್ತಾ ಇದೆ. ಇಂತಹ ದೃಶ್ಯವನ್ನು ನೋಡಿದ ಗೋಪಾಲಕ ಎಂದೆಂದೂ ಹೀಗೆ ನೋಡಿರಲಿಕ್ಕಿಲ್ಲ, ರಕ್ತದ ಮಡುವು ಪ್ರವಾಹವೇ ಹರಿತಾ ಇದೆ. ಇದನ್ನು ನೋಡಿಯೇ ಅವನು ಮರಣವನ್ನು ಹೊಂದಿದ. ಅಲ್ಲ, ಭಗವಂತನ ಕಾಯ ನಮ್ಮಂತೆ ಪ್ರಾಕೃತವಾ?
ಅವನಿಗೂ ಕೀವು ರಕ್ತ ಮಾಂಸ ಉಂಟಾ ಅಂತ ಹೇಳಿದರೆ, ಭಗವಂತ ಆ ಕಾಲದಲ್ಲಿ ರಕ್ತವನ್ನು ಸೃಷ್ಟಿ ಮಾಡಿಕೊಂಡಂತೆ. ಈ ರೀತಿ ರಕ್ತವನ್ನು ಅವನ ದೇಹ ಜ್ಞಾನಾನಂದಮಯವೇ, ಆದರೂ ಲೋಕಜನಕ್ಕೆ ಈ ರೀತಿ ಆಗಿದೆ ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ತಾನು ಭಗವಂತ ಅವನು ರಕ್ತವನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ಅವನಿಗೆಲ್ಲಿ ಈ ತರಹದ ರಕ್ತ ಕೀವುಗಳು? ಇಂತಹ ದೃಶ್ಯವನ್ನು ನೋಡಿ ಸತ್ತಾದ ಮೇಲೆ ಗೋವು ಚೋಳರಾಜನ ಆಸ್ಥಾನಕ್ಕೆ ಬಂತು. ಆ ಚೋಳರಾಜ ಏನು ಹೀಗೆ ಒದ್ದಾಡ್ತಾ ಇದು ಏನಾಗಿದೆ ಅಂತ ಹೇಳಿ ಒಬ್ಬ ಸೇವಕನನ್ನು ಕೊಟ್ಟು ಕಳಿಸ್ತಾನೆ. ಸೇವಕ ಬಂದು ನೋಡ್ತಾನೆ, ಎಲ್ಲ ದೃಶ್ಯವನ್ನು ನೋಡಿದ. ಸತ್ತು ಬಿದ್ದಿದ್ದು, ರಕ್ತದ ಚಿಮ್ಮುವಿಕೆ, ಅದರ ಪ್ರವಾಹ, ಇದನ್ನೆಲ್ಲವನ್ನು ನೋಡಿ ರಾಜನಿಗೆ 3 ತರಹದ ಒಂದು ವಿಷಯವನ್ನು ಹೇಳಿದ. ಧೇನುಪಾಲಸ್ಯ ಮರಣಂ ವಲ್ಮೀಕಂ ರಕ್ತಪೂರಿತಂ ಗವಾವಾರ್ತಾಂಚ ಕಥನಂ ಕಿಮಿದಂ ವೆಂಕಟಾಚಲೇ. ಅವನು ಯೋಚನೆ ಮಾಡಿದ್ನಂತೆ, ಏನಿದು ಗೋವು ಈ ರೀತಿ ಒದ್ದಾಡ್ತಾ ಇರುವಂತಹ ಒಂದು ದೃಶ್ಯ, ಧೇನುಪಾಲಕನ ಮರಣ, ಅವನು ಬಂದು ಹೇಳಿದಲ್ಲ ವಲ್ಮೀಕಂ ರಕ್ತಪೂರಿತ, ಇಂತಹ ಮತ್ತು ವಲ್ಮೀಕವು ರಕ್ತದಿಂದ ಪೂರ್ಣವಾಗಿರುವಂಥದ್ದು. ಇದನ್ನು ಕೇಳಿ ಬಹಳ ಗಡಿಬಿಡಿಯಾಗಿ ರಾಜ ತಾನು ಹೋಗ್ತಾ ಇದ್ದಾನೆ. ಅಂತಹ ರಾಜ ವಲ್ಮೀಕಕ್ಕೆ ಹೋಗಿ ರಾಜ ಮಾತಾಡ್ತಾ ಇದ್ದಾನೆ ವಲ್ಮೀಕದಲ್ಲಿರುವಂತಹವನೊಂದಿಗೆ. ಇತಿರಾಜ್ಞೋ ವಚ ಶ್ರುತ್ವ ವಲ್ಮೀಕಸ್ಥೋ ಜಗತ್ಪತಿ. ಏನಿದು ಹೀಗಾಗಿದೆ ಅಂತ ಹೇಳ್ತಾ ಇರುವಾಗ, ಉದ್ಭಿದ್ಯ ವಲ್ಮೀಕಮನಂತ ವೀರ್ಯ ಹೆನಂತ ಶೈಲೇಂದ್ರ ತಲಂ ಸಮಾಶ್ರಿತ ಶ್ರೀಸ್ವಾಮಿ ತೀರ್ಥಸ್ಯ ಚ ದಕ್ಷಿಣೇ ಶುಭೆ ವಲ್ಮೀಕ ಸಂಸ್ಥೋ ಭಗವಾನ್ ಉವಾಚ. ವಲ್ಮೀಕವನ್ನು ಒಡೆದು ಅದನ್ನು ಸೀಳಿ ಭಗವಂತ ಬರ್ತಾ ಇದ್ದಾನೆ. ವ್ಯಾಸರ ಮಾತು ಗಮನಿಸಬೇಕು. ಅನಂತ ವೀರ್ಯ ಅನಂತ ಶೈಲೇಂದ್ರ ತಲಂ ಸಮಾಶ್ರಿತ. ಅನಂತ ವೀರ್ಯ, ಅನಂತ ಪರಾಕ್ರಮಶಾಲಿಯಾಗಿರುವಂತಹ ಭಗವಂತನು ವಲ್ಮೀಕವನ್ನು ತಾನು ಸೀಳಿ ಅಂತಹ ಸ್ವಾಮಿ ಪುಷ್ಕರಣಿಯ ದಕ್ಷಿಣದಲ್ಲಿರುವಂತಹ ವಲ್ಮೀಕದಿಂದ ಭಗವಂತ ಮೇಲೆ ಬಂದ ಅಂತ. ಇಷ್ಟು ಸಾಕಲ್ವಾ ಅಂತ ಕೇಳಬೇಕು ನಾವು. ಅನಂತ ವೀರ್ಯನಾಗಿರುವಂತಹ ಭಗವಂತ ಅಂತ ವ್ಯಾಸರು ವಿಶೇಷಣ ಕೊಟ್ಟಿದ್ದಾರೆ. ಅಂತಹ ಭಗವಂತನು ರಕ್ತವನ್ನು ಇಲ್ಲಿ ತೋರಿಸಿದ್ದಾನೆ. ತಲೆ ಒಡೆದಾಗ ರಕ್ತ ಬಂದಿದೆ ಅಂದರೆ ಏನರ್ಥ? ಅನಂತ ಪರಾಕ್ರಮಶಾಲಿಯಾದ ಅನಂತ ಗುಣಗಣಿಯಾದ ಭಗವಂತನಿಗೆ ಈ ಕುಠಾರ ಮಹಾ ಏನು ಮಾಡ್ತದೆ? ಹಾಗೆ ಇದೆಲ್ಲವೂ ಕೂಡ ವಿಡಂಬನಾ ಎಂಬುದು ಈ ಮಾತಿನಿಂದ ನಮಗೆ ಸ್ಪಷ್ಟವಾಗುವಂಥದ್ದಾಗಿದೆ. ಅಂತಹ ಭಗವಂತನಿಗೆ ಎಲ್ಲಿ ರಕ್ತ, ಎಲ್ಲಿ ನೋವು, ಎಲ್ಲಿ ಖೇದ, ಎಲ್ಲಿ ಭೇದ, ಎಲ್ಲಿ ಅಪಜಯ, ಅದೆಲ್ಲವೂ ಕೂಡ ಇಲ್ಲಿ ಬರುವಂತಹ ಪ್ರತಿಯೊಂದು ಪ್ರಸಂಗವು ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಭಗವಂತನ ಅವತಾರಗಳು, ರಾಮಾವತಾರ, ಕೃಷ್ಣಾವತಾರ, ಎಲ್ಲ ಅವತಾರಗಳು ಕೂಡ ರಕ್ಷೋವಧಾಯೈವನ, ಕೇವಲ ರಾಕ್ಷಸರ ಸಂಹಾರಕ್ಕೋಸ್ಕರ ಅಲ್ಲ, ಎಲ್ಲರನ್ನೂ ಕೂಡ ಹೇಗಿರಬೇಕು ಎಂಬುದನ್ನು ತಿಳಿಸ್ಲಿಕ್ಕೂ ಭಗವಂತನ ಅವತಾರ ನಡೆದಿದೆ. ಇಲ್ಲಂದರೆ ಭಗವಂತ ಎಲ್ಲಿಯೇ ಕೂತು ಅದನ್ನೆಲ್ಲ ಮಾಡಬಹುದಿತ್ತು. ಅವನು ಜಗತ್ತಿನಲ್ಲಿ ಹೇಗಿರಬೇಕು, ಹೇಗೆ ಬಾಳಬೇಕು ಅಂತ ತಿಳಿಸಿಕೊಟ್ಟಿದ್ದಾನೆ ಭಗವಂತ. ಅಂತಹ ಭಗವಂತನು ಎದ್ದು ಈ ರೀತಿ ಹೇಳ್ತಾ ಇದ್ದಾನೆ, ಪಾಪಿಷ್ಟೋಸಿ ದುರಾಚಾರ ರಾಜ್ಞೀ ರಾಜ್ಯೈಶ್ವರ್ಯಮದೋದ್ಧತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ಹೇ ಪಾಪಿಷ್ಠ ಇದ್ದೆ ನೀನು ರಾಜ, ನಿನಗೆ ರಾಜ್ಯದ ಐಶ್ವರ್ಯದ ಮದೋನ್ಮತ್ತನಾಗಿದ್ದಿ. ಯಾಕೆಂದರೆ ಅನಾಥನಾದ, ಯಾರೂ ಗತಿ ಇಲ್ಲದ, ಭುಕ್ತಿ ತಿನ್ನಲಿಕ್ಕೂ ಕೂಡ ಗತಿ ಇಲ್ಲದೆ ಇರುವವನು, ದರಿದ್ರನಾದ, ವನಚಾರಿಯಾದ, ತಾಯಿ ತಂದೆಯಿಂದ ವಿಹೀನನಾದ, ಬಂಧುವರ್ಗದಿಂದ ವಿವರ್ಜಿತನಾದ ಇಂತಹ ನನ್ನನ್ನು ನೀನು ಕುಠಾರದಿಂದಾಗಿ ಹೊಡಿಸಿಬಿಟ್ಟಿಯಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ವಿಶೇಷವನ್ನು ತಿಳಿಬಹುದು. ಭಗವಂತ ಅನಾಥ, ಅವನು ಭುಕ್ತಿಹೀನ, ದರಿದ್ರ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾನೆ. ಅದು ಒಂದರ್ಥವನ್ನು ಮೇಲ್ನೋಟಕ್ಕೆ ಭಗವಂತ ವೈಕುಂಠವನ್ನು ಬಿಟ್ಟಿಲ್ಲಿ ಬಂದಿದ್ದಾನೆ, ಈಗ ಅವನ ಜೊತೆಯಲ್ಲಿ ಯಾರೂ ಇಲ್ಲ, ಹಾಗಾಗಿ ಬಂಧುವಿಹೀನ, ಮಾತೃವಿಹೀನ, ದರಿದ್ರನಾಗಿದ್ದಾನೆ, ಅನಾಥನಾಗಿದ್ದಾನೆ ಅಂತ ಸುಮ್ಮನೆ ತೋರಲಿಕ್ಕೆ ಒಂದು ಅರ್ಥ. ಆದರೆ ವಸ್ತುತಃ ಭಗವಂತ ಅನಾಥ ಹೌದು. ಯಾಕೆಂದರೆ ಭಗವಂತನೇ ಎಲ್ಲರಿಗೂ ನಾಥ ಆದ ಮೇಲೆ
ಅವನಿಗೆ ಯಾರು ನಾಥರಿದ್ದಾರೆ? ಬೇರೆಯ ಒಬ್ಬರು ಭಗವಂತನಿಗೆ ಬೇರೊಬ್ಬ ಯಾರೂ ನಾಥರಿಲ್ಲ, ಅವನೇ ಸುಪ್ರೀಂ. ಹಾಗಾಗಿ ಭಗವಂತ ಅನಾಥ, ಅವನನ್ನು ಬಿಟ್ಟರೆ ಬೇರೆ ನಾಥರಿಲ್ಲ, ಆದ್ದರಿಂದ ಭಗವಂತ ಅನಾಥ ಅಂತಲೂ ಹೇಳ್ಬೋದಾಗಿದೆ ಈ ಅರ್ಥದಲ್ಲಿ. ಭುಕ್ತಿಹೀನಂ, ಹೌದು, ಭಗವಂತನು ಪ್ರಾಕೃತವಾಗಿರುವಂತಹ ಅನ್ನಾದಿಗಳನ್ನು ಹೇಗೆ ತಾನೇ ಭೋಗ ಮಾಡ್ತಾನೆ? ಹಾಗಾಗಿ ಅಪ್ರಾಕೃತನಾಗಿರುವ ಜ್ಞಾನಾನಂದಮಯವಾದ ಶರೀರ ಅವನು. ಹಾಗಾಗಿ ಇಂತಹ ಭೋಗಗಳನ್ನು, ಇಂತಹ ಭುಕ್ತಿಗಳನ್ನು ಮಾಡಲಾರ. ಹಾಗಾಗಿ ಅನ್ನಾದಿಗಳನ್ನು ತಿನ್ನಲಾರಾದ್ದರಿಂದ ಅವನು ಭುಕ್ತಿಹೀನನು ಅಂತಲೂ ಹೇಳ್ಬೋದು. ದರಿದ್ರ ಅಂದಿದ್ದಾರೆ. ದರಿದ್ರ ಅಂದರೆ ದರ್ಯಾಂ ದ್ರವತಿ, ಗುಹೆಯಲ್ಲಿ ಯಾವಾಗಲೂ ಕೂಡ ಇರ್ತಾನಂತೆ ಭಗವಂತ. ನಿನ್ನೆ ದಿನ ಹೇಳಿದಂತೆ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿ ತದ್ದರ್ಶನಾತ್ ಆತ್ಮಾಂತರಾತ್ಮೇತಿಯರಿಹಿ ಏಕಏವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ನಮ್ಮ ಹೃದಯಾಕಾಶದಲ್ಲಿ ಆತ್ಮ ಅಂತರಾತ್ಮ ಎಂಬುವಂತಹ ರೂಪದಿಂದ ಭಗವಂತ ಸದಾ ಇದ್ದು ಅವನು ಭೋಗವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತ ಅವನು ದರಿದ್ರ ಅಂದರೆ ಹೃದಯ ಗುಹಾಕಾಶದಲ್ಲಿ ಇರುವಂಥವನು. ಹೌದು, ಮಾತಾಪಿತೃವಿಹೀನ ಭಗವಂತನು ಅಜನಾಗಿದ್ದಾನೆ. ಆದ್ದರಿಂದ ಅವನು ಇನ್ನೊಬ್ಬರಿಂದ ಹುಟ್ಟಲಿಕ್ಕೆ ಹೇಗೆ ಸಾಧ್ಯ? ಹುಟ್ಟು ಇಲ್ಲದೇ ಇರುವವನಿಗೆ ಹುಟ್ಟು ಸಾಧ್ಯ ಇಲ್ಲ. ಹುಟ್ಟೇ ಇಲ್ಲ ಅಂದ ಮೇಲೆ ತಂದೆ ತಾಯಿಗಳು ಇರಲಿಕ್ಕೂ ಸುತರಾಂ ಸಾಧ್ಯ ಇಲ್ಲ. ಮಾತಾಪಿತೃವಿಹೀನನಾಗಿದ್ದಾನೆ. ಬಂಧು ಭಾರ್ಯಾ ಬಂಧು ವಿವರ್ಜಿತ, ಹೌದು. ಯಾಕೆ ಅಂದರೆ ಶಾಸ್ತ್ರ ಹೇಳ್ತದೆ, ಲೋಹಚೂರ್ಣ ಲೋಹ ದಾರು ಮಯೈಪಾಶೈ ಪುಮಾನ್ ಬದ್ಧೋ ಪ್ರಮುಚ್ಯತೆ ಪುತ್ರದಾರಮಯೈಪಾಶೈ ಬದ್ಧೋ ನೈವ ಪ್ರಮುಚ್ಯತೆ ಅಂತ. ಕಬ್ಬಿಣದ ಸರಪಳಿಯನ್ನು ಕಟ್ಟಿದ್ರೂ ಬಿಡಿಸ್ಕೊಳ್ಬಹುದಂತೆ, ಯಾವುದೋ ಒಂದು ದೊಡ್ಡದಾದ ಮರದ ಒಂದು ಜೇಲಿನಲ್ಲಿಯೋ ಯಾವುದೋ ಒಂದು ಬೇಡಿ ಹಾಕಿದರೂ ಬಿಡಿಸ್ಕೊಳ್ಬಹುದು. ಆದರೆ ಭಾರ್ಯ ಮಕ್ಕಳು ಎಂಬುವಂತಹ ಈ ಬಂಧನದಿಂದ ಬಿಡಿಸ್ಕೊಳ್ತಾರೆ ಎಂಬುದು ಅತ್ಯಂತ ಅಸಾಧ್ಯ ಅಂತ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ನಾವು ಇದು ನನ್ನ ಭೋಗ ಸಾಮಗ್ರಿ, ಇದು ನನಗಾಗಿ ಇರುವಂಥದ್ದು, ಇದು ನನ್ನ ಅಧೀನ, ನಾನು ಇವರನ್ನು ಪೋಷಣೆ ಮಾಡ್ತಾ ಇದ್ದೇನೆ ಎಂಬ ಚಿಂತನೆಯಲ್ಲಿ ಹೆಂಡತಿ ಮಕ್ಕಳನ್ನು ನಾವು ನೋಡ್ತಾ ಇದ್ದರೆ ಅವುಗಳೇ ನಮಗೆ ಬಂಧಕವಾಗ್ತದೆ. ಹೆಂಡತಿ ಮಕ್ಕಳು ನಿನ್ನ ತೋಂಡರೆಂಬುವರೋ ಎಂಬುವ ಭಾವದಲ್ಲಿ ಇದೆಲ್ಲವೂ ಕೂಡ ಭಗವಂತನು ಕೊಟ್ಟಿರುವಂತಹ ಒಂದು ವಸ್ತು. ಇವರೆಲ್ಲರೂ ಭಗವಂತನ ದಾಸರು. ನನ್ನ ಸಾಧನೆಯ ಜೊತೆಯಲ್ಲಿ ಇವರನ್ನು ನಾನು ಎತ್ತರಕ್ಕೆ ಕರೆದುಕೊಂಡು ಹೋಗುವ ಮೂಲಕ ನನ್ನ ಈ ಗಾಹಸ್ಥ್ಯ ಧರ್ಮವನ್ನು ನಾನು ಸಾರ್ಥಕಪಡಿಸ್ಕೊಳ್ಬೇಕು ಎಂಬುವ ಭಾವದಲ್ಲಿದ್ದರೆ ಅವುಗಳೇ ಮೋಕ್ಷಕ್ಕೆ ಕಾರಣವಾಗ್ತದೆ. ಆದರೆ ಪ್ರಾಯ ಎಲ್ಲೆಡೆಯೂ ಕೂಡ ಬಂಧಕವಾಗಿಯೇ ಇದೆ ನಮಗೆಲ್ಲ ಇವೆಲ್ಲ. ಹಾಗಾಗಿ ಇಂತಹ ಬಂಧಕವಾಗಿರುವಂತಹ ಈ ಭಾರ್ಯಾದಿಗಳು ಬಂಧವನ್ನೇ ದೂರಗೊಳಿಸುವ ಭಗವಂತನಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತನು ಇಂತಹ ಅವನು ಯಾಕೆ ಅಂದರೆ ಭಕ್ತಿಪಾಶದಿಂದ ಕಟ್ಟಿಹಾಕುವ ಲಕ್ಷ್ಮೀ ಬ್ರಹ್ಮಾದಿಗಳು ಅವನಿಗೆ ಇವರ್ಯಾರೂ ಅವನಿಗೆ ಬಂಧಕವಾದವರು ಬಂಧುಗಳಲ್ಲ. ಹಾಗಾಗಿ ಅವನು ಭಾರ್ಯಾ ಬಂಧು ವಿವರ್ಜಿತನಾಗಿದ್ದಾನೆ ಅಂತ ಹೀಗೆ ಇದನ್ನು ತಿಳಿಬಹುದಾಗಿದೆ. ಹಾಗಾಗಿ ಶಿರೋಭಿನ್ನಂ ಧೇನುಪೇನ ದಯಾಹೀನೇನ ದುರ್ಮತೆ, ನಿನ್ನಿಂದ ನನಗೆ ತಲೆ ಒಡೆದು ಹೋಗಿದೆ ಅಂತ ಹೀಗೆ ಹೇಳಿ ಭಗವಂತ ಅವನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಪಿಶಾಚೋ ಭವ ದುರ್ಬುದ್ಧೇ ಮದ್ದುಕ್ಕಾದಾನದ ಕರ್ಮಣ, ನನಗೆ ಇಷ್ಟು ದುಃಖವನ್ನು ಕೊಟ್ಟಿದ್ದಿ, ಹಾಗಾಗಿ ನೀನು ಪಿಶಾಚಿಯಾಗು ಅಂತ ಹೇಳ್ತಾ ಇದ್ದಾನೆ. ನಾನೇನು ಮಾಡಿಲ್ಲ, ನನಗೆ ಈ ವಿಷಯ ನಡೆದಿದ್ದೇ ಗೊತ್ತಿಲ್ಲ, ಹೇಳಿದ ಮೇಲೆ ಬರಬೇಕಾಗಿದೆ ಅಷ್ಟೇ, ನಾನು ಇದಕ್ಕೆ ಕಾರಣ ಅಲ್ಲ ಅಂತ ಹೇಳಿದರೆ ಭಗವಂತ ಹೇಳ್ತಾನೆ, ನಾವೆಲ್ಲ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಇವತ್ತು ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲಿ ನಾವೊಂದು ಯಜಮಾನರಾಗಿದ್ದೇವೆ. ನಮ್ಮ ಕುಟುಂಬಕ್ಕೆ ನಾವೇ ಯಜಮಾನರು. ಇವತ್ತು ನಾವು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ನಡೆಸ್ತಾ ಇದ್ದೇವೆ. ಹಾಗಾದರೆ ಯಜಮಾನೇ ಗೃಹೇಯಸ್ತು ನ ವಿಚಾರ ಪರೋ ಭವೇತ್ ಸ್ತ್ರೀ ಪುತ್ರಾಜ್ಯೈ ಕೃತಂ ಕರ್ಮ ತಸ್ಯಾ ನಿಷ್ಠಕರಂ ವಿದುಹು. ಒಂದು ಶಾಸ್ತ್ರವನ್ನು ಭಗವಂತ ಹೇಳ್ತಾನೆ, ಯಜಮಾನನ ಗೃಹದಲ್ಲಿ
ಯಾರು ವಿಚಾರಪರನಾಗಿರೋದಿಲ್ಲ, ಸರಿಯಾಗಿರುವಂತಹ ಭಗವಂತನ ಪ್ರಜ್ಞೆ ಇಲ್ಲದೆ, ಸದಾಚಾರವಿಲ್ಲದೆ, ಹೇಗಂದರೆ ಹಾಗೆ ಖುಷಿ ಬಂದಂಗೆ ಇರ್ತಾ ತನ್ನ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾನೆ, ಅಂತಹ ವ್ಯಕ್ತಿಯ ಅಂದರೆ ಸ್ತ್ರೀ ಪುತ್ರಾದ್ಯೈ ಕೃತಂ ಕರ್ಮ, ಅಂತಹ ಪರಾಧೀನರಾದ ಸ್ತ್ರೀ ಹೆಂಡತಿ ಮಕ್ಕಳಿಂದಾಗಿ ನಡೆದಿರುವಂತಹ ಏನು ಅಂತಹ ಕರ್ಮ ಇದೆ, ಆ ಪಾಪದ ಕರ್ಮದ ಹೊಣೆಗಾರ ಈ ಯಜಮಾನನೇ. ಪಾಪದಿಂದ ಬಂದಿರುವ ಏನೊಂದು ಕರ್ಮದಿಂದ ಪಾಪ ಬಂದಿದೆ ಅದಕ್ಕೆ ಇವನೇ ಹೊಣೆಗಾರನಾಗ್ತಾನೆ, ಅವನಿಗೆ ಆ ಪಾಪ ಬರ್ತದೆ. ನೋಡಿ ಹೇಗಿದೆ ಇದು ಶ್ರೀನಿವಾಸ ದೇವರು ಹೇಳುವಂತಹ ಮಾತು. ಹಾಗಾದರೆ ನಾವು ನಮ್ಮ ಮನೆ ಸರಿಯಾಗಿ ನಡಿಬೇಕು, ಅದು ಉತ್ತಮವಾಗಿರುವ ನಮಗೆ ಪಾಪ ಬರಬಾರದು ಅಂತಾಗಿದ್ದರೆ ನಾವು ಮಾತ್ರ ಸರಿದಾರಿಯಲ್ಲಿ ನಡೆದರೆ ಸಾಲದು, ನಮ್ಮ ಜೊತೆಯಲ್ಲಿ ನಮ್ಮವರನ್ನು ಸರಿಯಾದ ಮಾರ್ಗಕ್ಕೆ ಹಚ್ಚಬೇಕು. ನಾವು ಫಸ್ಟು ಕ್ಲೇಶ ಆಗ್ತದೆ. ಆ ಕ್ಲೇಶ ಆಗಬಾರ್ದು ಅಂದರೆ ಕೌಮಾರ ಆಚರೆ ಪ್ರಾಜ್ಞಃ ಅಂತ ಪ್ರಹ್ಲಾದರಾಜ ಆಜ್ಞೆ ಕೊಟ್ಟಂತೆ ಮೊದಲಿಂದ ಆ ಸಂಸ್ಕಾರವನ್ನು ಹಚ್ಚುವ ಪ್ರಯತ್ನ ಮಾಡಬೇಕು. ಹಿರಿಯರು, ಗುರು ಹಿರಿಯರಲ್ಲಿ ಗೌರವ ಬೆಳೆಸ್ಕೊಳ್ಬೇಕು. ಭಾರತೀಯ ಸಂಸ್ಕೃತಿಯ ಪರಂಪರೆ ಏನು ಅಂತ ತಿಳಿಸಬೇಕು. ಯಾವುದೇ ತರಹದ ಸಂಸ್ಕಾರ ಇಲ್ಲದೆ ಬೆಳೆದರೆ ಮುಂದೆ ಅವರೇ ನೀನೇ ನನಗೆ ಕೇಳಲಿಕ್ಕೆ ಅಂತ ಪ್ರಶ್ನೆ ಮಾಡುವಂತಹ ಸ್ಥಿತಿ ಬರ್ತದೆ. ಮುಂದಿನ ಸ್ಥಿತಿ ಅದು ಬೇರೆ, ಆದರೆ ಅದರ ಜೊತೆಯಲ್ಲಿ ಪಾಪಕ್ಕೆ ನಾವೇ ಹೊಣೆಗಾರರಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಶಾಸ್ತ್ರವು ಸುಭಾಷಿತಕಾರರು ತಿಳಿಸುವಂತೆ ಮಾತಾ ಶತ್ರು ಪಿತಾವೈರಿ ಏನ ಬಾಲೋನ ಪಾಠಿತಃ ಅಂತ ಹೇಳ್ತಾರೆ. ತಂದೆ ತಾಯಿಗಳು ಕೂಡ ವೈರಿಯಂತೆ, ತಂದೆ ತಾಯಿಗಳು ಶತ್ರು ಆಗ್ತಾರಂತೆ. ಯಾಕೆ? ಯಾವ ಮಗನನ್ನು ಓದಿಸಿ ಸಂಸ್ಕಾರವನ್ನು ಕೊಡದೆ, ಓದಿಸದೆ ಅವನನ್ನು ಹೇಗಂದರೆ ಹಾಗೆ ದನ ಕಾಯಲಿಕ್ಕೆ ಆ ಥರ ಬಿಟ್ಟಿದ್ದಾರೋ, ಎಲ್ಲಿ ಹೋದರೂ ಸುಮ್ಮನೆ ಇರುತ್ತಾರೆ, ಏನು ಮಾಡಿದರೂ ಸುಮ್ಮನೆ ಇರ್ತಾರೆ. ಈ ರೀತಿಯಾಗಿ ಇರುವಂತಹ ಮಕ್ಕಳಿಗೆ, ಅವರಿಗೆ ಪ್ರತ್ಯೇಕವಾದ ಮಕ್ಕಳಿಗೆ ವೈರಿ ಇಲ್ಲ, ತಂದೆಯೇ ವೈರಿ, ತಾಯಿಯೇ ಶತ್ರು. ಇನ್ನು ಸ್ವಲ್ಪ ಇದು ಮಗುವಿಗೆ ಆಗಿ ಇನ್ನು ಸ್ವಲ್ಪ ಮೇಲೆ ಬಂದರೆ ಈ ಗಂಡನಾದವನು ಅಥವಾ ಅಪ್ಪನಾದವನು ಸರಿಯಾದ ಮಾರ್ಗಕ್ಕೆ ಹೆಂಡತಿ ಮಕ್ಕಳನ್ನು ಹಾಕದೇ ಇದ್ದರೆ ಇವನೇ ಶತ್ರು, ಇವನೇ ವೈರಿ ಆಗ್ತಾನೆ. ಹಾಗಾಗಿ ಆ ರೀತಿ ಆಗೋದು ಬೇಡ ಅಲ್ವಾ? ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ನಡೆಸಬೇಕು. ಭಗವಂತನು 2 ಮಾತುಗಳನ್ನು ಶ್ರುತಿಸ್ಮೃತಿ ಹರೇರಾಜ್ಞೆ, ಭಗವಂತನು ನಮಗೆ ಹಾಕಿಕೊಟ್ಟ ಮಾರ್ಗ ಇದೆ, ಗುರುಗಳು ಹಾಕಿಕೊಟ್ಟ ಮಾರ್ಗ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಆ ಮಾರ್ಗದಲ್ಲಿ ನಾವು ನಡೆಯೋಣ, ಅದರಿಂದ ಭಗವಂತನ ಅನುಗ್ರಹ ಆಗ್ತದೆ ಎಂಬುದು ಈ ಒಂದು ಶ್ರೀನಿವಾಸ ದೇವರ ಮಾತಿನಿಂದ ತಿಳಿಬಹುದಾಗಿದೆ. ಈ ರೀತಿ ಶಾಪ ಕೊಟ್ಟ ಮೇಲೆ ಪರಿಪರಿಯಾಗಿ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ನಜಾನೇಹಂ ಕಿಂಚಿದಪಿ ತವ ದುಃಖಕರಂ ಹರೇ. ಸ್ವಾಮಿ, ಇಷ್ಟು ದುಃಖಕರವಾಗಿರುತ್ತದೆ ಅಂತ ನನಗೇನೂ ಗೊತ್ತಿಲ್ಲ, ದಯಮಾಡಿ ಈ ಪಾಪದಿಂದಾಗಿ ನನ್ನನ್ನು ಮೋಚನಗೊಳಿಸು ಅಂದಾಗ ಮಚ್ಛಾಪೋ ನಾನೃತೋ ಭೂಯಾತ್. ನಾನು ಕೊಟ್ಟಿರುವ ಶಾಪ, ನಾನು ಅಂದುಕೊಂಡಿರುವ ಮಾತು ಎಂದೂ ಸುಳ್ಳಾಗೋಲ್ಲ, ಅದಕ್ಕೋಸ್ಕರ ವೃಥ ಆಗೋಲ್ಲ. ಹಾಗಾಗಿ ನಿನಗೆ ಆ ದುಃಖ ಎಂಬುವಂಥದ್ದು ಬಂದೇ ಬರ್ತದೆ. ಯಾವತ್ ಕಲಿಯುಗಂ ತಿಷ್ಟೇ ತಾವತ್ ದುಃಖಿ ಭವಪ್ರಭೋ. ನಿನಗೆ ಇಂತಹ ದುಃಖ ಕಲಿಯುಗದಲ್ಲಿ ಇದ್ದೇ ಇರ್ತದೆ. ಆದರೆ ಇದಕ್ಕೆ ಪರಿಹಾರವನ್ನು ನಾನು ಹೇಳ್ತೇನೆ. ಮುಂದೆ ನಾನು ಪದ್ಮಾವತಿ ಎಂಬುವಂತಹ ಕನ್ಯಾರತ್ನವನ್ನು ವಿವಾಹ ಆಗ್ತೇನೆ. ಆಗ ನನ್ನ ಮಾವನಾಗಿರುವಂತಹ ಆಕಾಶರಾಜ ವರದಕ್ಷಿಣೆಯಾಗಿ 2000 ತೊಲದಿಂದ ಕೂಡಿದ ರತ್ನದಿಂದ ಖಚಿತವಾದ ಸುವರ್ಣದ ಕಿರೀಟವನ್ನು ನನಗೆ ಕೊಡ್ತಾನೆ. ನಾನು ಅದನ್ನು ಕಿರೀಟಂ ಶತಭಾರಂತು ರತ್ನ ವಜ್ರ ಸಮಾಕುಲಂ ಶುಕ್ರವಾರೇತು ಸಾಯಾಹ್ನೇ ಕಿರೀಟಂ ಧಾರಯಾಮ್ಯಹಂ. ಅಂತಹ ಶುಕ್ರವಾರದ ಸಂಜೆ ನಾನು ಆ ಕಿರೀಟವನ್ನು ಧರಿಸ್ತೇನೆ. ಧರಿಸಿದಾಗ ನನ್ನ ಕಣ್ಣಿನಿಂದ ಬಾಷ್ಪ, ಆನಂದ ಬಾಷ್ಪವು ಸುರಿತದೆ. ಆಗ ನಿನಗೆ ಸುಖವಾಗ್ತದೆ. ಘಟಿಕಾ ಷಟ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ನಿನಗೆ ಆವಾಗ ಸುಖವಾಗ್ತದೆ, ನಿನಗೆ ಆವಾಗ ಆನಂದವಾಗ್ತದೆ ಅಂತ ತಿಳಿಸ್ತಾ ಇದ್ದಾನೆ. ಆದರೆ ಇಲ್ಲಿ ಒಬ್ಬರು ಪರಿಹಾರವನ್ನು ಹೀಗೆ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಘಟಿಕಾ ಷಟ್ಕ ಮಾತ್ರ ಅಂತ ಹೇಳಿ 6 ಘಳಿಗೆಯ ಕಾಲ ನಿನಗೆ ಸುಖ ಆಗ್ತದೆ ಅಂತ ಹೇಳಿದ್ದಾರೆ. 6 ಘಳಿಗೆಯನ್ನು
ದೇವಮಾನದ ಪ್ರಕಾರ ಇಟ್ಕೊಳ್ಬೇಕಂತೆ. ದೇವಮಾನದ ಪ್ರಕಾರ ಇಟ್ಕೊಂಡಾಗ ಆ 6 ಘಳಿಗೆ 6 ದಿನವಾಗ್ತದೆ. 6 ದಿನ ಅಂದರೆ ಏನರ್ಥ? ಭಾನುವಾರದಿಂದ ಪುನಃ ಗುರುವಾರದವರೆಗೂ ಆಗತ್ತೆ, ಶನಿವಾರದಿಂದ ಗುರುವಾರದವರೆಗೂ. ಅಲ್ಲಿಯವರೆಗೂ ಸುಖ. ತದನಂತರ ಭಗವಂತ ಶುಕ್ರವಾರ ಮತ್ತೆ ತಾನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿದಾಗ ಮತ್ತೆ ಅವರಿಗೆ ಸುಖ ಆಗ್ತದೆ. ಮತ್ತೆ ಮಾರನೇ ದಿನದಿಂದ ಮತ್ತೆ 6 ದಿನ ಅಂತ ಒಟ್ಟು ನಾನು ಕಿರೀಟವನ್ನು ಧರಿಸಿದ ಕ್ಷಣಕ್ಕೆ ನಿನಗೆ ದುಃಖವು ನಿವೃತ್ತಿಯಾಗತ್ತೆ ಪೂರ್ಣವಾಗಿ ಅಂತ ಹೇಳಿದ್ದಾರೆ ಎಂಬುದಾಗಿ ಇಲ್ಲಿ ಒಬ್ಬರು ತಿಳಿಸಿದ್ದಾರೆ. ಹಾಗಾಗಿಯೇ ಚೋಳಪುತ್ರ ಪ್ರಿಯ ಅಂತ ಕರೆದಿದ್ದಾರೆ. ಅಂಥವನು ಚೋಳರಾಜನು ಭಗವಂತನಿಗೆ ಪ್ರಿಯ ಅಂತ ಹೇಳಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಆದ್ದರಿಂದ ಇಂಥವನು ಭಗವಂತ ಹೀಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ. ಅದನ್ನು ವಿಚಾರ ಮಾಡಬೇಕಾಗತ್ತೆ. ಒಟ್ಟು ಈ ರೀತಿ ಭಗವಂತ ಈ ರೀತಿಯಾಗಿ ನಿನಗೆ ಸುಖವಾಗ್ತದೆ ಆ ಸಂದರ್ಭದಲ್ಲಿ ಅಂತ ತಿಳಿಸಿದ್ದಾನೆ. ಕ್ಷತಶಾಂತಿಂ ಸಮಾಕಾಂಕ್ಷನ್ ವೈದ್ಯಶಾಸ್ತ್ರ ವಿಶಾರದಂ. ಭಗವಂತ ಈ ರೀತಿ ಹೇಳಿದ ಮೇಲೆ ಆ ತಲೆಯಲ್ಲಿ ಇರುವಂತಹ ಗಾಯದ ನಿವೃತ್ತಿಗೋಸ್ಕರ ಭಗವಂತ ಗುರುಗಳಾದ ಬೃಹಸ್ಪತ್ಯಾಚಾರ್ಯನ ಚಿಂತನೆ ಮಾಡ್ತಾನೆ. ಗುರುಗಳು ತಕ್ಷಣ ಬರ್ತಾರೆ. ಬಂದಾಗ ಅವರಿಗೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಕ್ಷೀರ ಮೌದುಂಬರಂ ದೇವ ತಥಾ ಕಾರ್ಪಾಸ ಮರ್ಕಜಂ. ಹತ್ತಿ, ಎಕ್ಕೆ ಗಿಡದ ಹತ್ತಿಯನ್ನು ಮತ್ತು ಅತ್ತಿ ಗಿಡದ ಹಾಲನ್ನು ಸೇರಿಸಿ ಅದನ್ನು ಒತ್ತಿ ಎಲ್ಲಿ ಗಾಯ ಆಗಿದೆ ಅಲ್ಲಿ ನೀನು ಅದನ್ನು ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೃಹಸ್ಪತ್ಯಾಚಾರ್ಯನ ಭಗವಂತ ನೆನೆದ ಅಂದರೆ ಯಾವತ್ತೂ ಕೂಡ ಭಗವಂತನಿಗೆ ತಲೆಯಲ್ಲಿ ಆದ ಗಾಯಕ್ಕೆ ಬೃಹಸ್ಪತ್ಯಾಚಾರ್ಯರು ಬಂದು ಉಪಶಮನವನ್ನು ಹೇಳ್ತಾ ಇದ್ದಾರೆ. ಇದರಿಂದ ಇನ್ನೊಂದು ಹೊರಹೊಮ್ಮುವ ಅರ್ಥ ಏನು ಅಂದರೆ, ನಮಗೂ ತಲೆನೋವಿದೆ ಇವಾಗ. ಕರೋನಾದ್ದಲ್ಲ, ಅದು ತಾತ್ಕಾಲಿಕವಾದದ್ದು, ಪರಿಹಾರ ಆಗುತ್ತದು. ಈ ಸಾಂಸಾರಿಕವಾಗಿರುವಂತಹ ಬಾಧೆ, ಅವಿದ್ಯ, ಅನಾದಿ ಕಾಮಕರ್ಮ ರೂಪವಾಗಿರುವಂತಹ ದೊಡ್ಡ ತಲೆನೋವು ನಮ್ಮ ಮೊದಲಿಂದಲೂ ಇದೆ. ಇಂತಹ ತಲೆನೋವು ಪರಿಹಾರ ಆಗಬೇಕು ಅಂದರೆ ಏನು ಪರಿಹಾರ ಅಂದರೆ, ನಾವು ಕೂಡ ಯೋಗ್ಯರಾದ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು. ಯೋಗ್ಯವಾದ ಗುರುಗಳನ್ನು ಅರಿಸಿ ನಡಿಬೇಕು. ಯೋಗ್ಯವಾದ ಗುರುಗಳು ಹೇಳಿಕೊಟ್ಟಂತೆ ನಡೆಯಿದ್ರೆ ನಮಗೂ ಕೂಡ ಆ ತಲೆನೋವು ಪರಿಹಾರ ಆಗ್ತದೆ. ಹಾಗಾಗಿಯೇ ಸ್ವಾಮಿ ಸ್ವತಃ ಸಮರ್ಥನಾಗಿದ್ದರೂ ತಾನು ಗುರುಗಳ ಮೂಲಕ ಬಂದ ತಲೆನೋವಿಗೆ ಔಷಧಿಯನ್ನು ಕೇಳಿದ್ದಾನೆ ಅಂದರೆ ಇದರಿಂದ ಹೊರಹೊಮ್ಮುವ ಅರ್ಥ ನಮ್ಮೆಲ್ಲರ ದುಃಖ ದುಮ್ಮಾನಗಳು ನಿಶ್ಶೇಷವಾಗಿ ದೂರ ಆಗಬೇಕು ಅಂದರೆ ಭಗವಂತನ ಭಗವತ್ ಭಕ್ತರ ವಿಶೇಷವಾಗಿ ಅವರ ಮಾರ್ಗದಲ್ಲಿ ನಡಿಬೇಕು ಎಂಬುದು ಗೊತ್ತಾಗ್ತಾ ಇದೆ. ಭಾಗವತದಲ್ಲಿ ನಾರದರು ನಾನು ಹಿಂದಿನ ಜನ್ಮದಲ್ಲಿ ದಾಸೀಪುತ್ರನಾಗಿದ್ದೆ, ಚಾತುರ್ಮಾಸ್ಯದ ಸಮಯದಲ್ಲಿ ಅವರು ಮಾಡಿದ ಭೋಜನದ ಎಂಜಲನ್ನು ತೆಗೆದದ್ದರಿಂದ ನನಗೆ 2 ಶಬ್ದಗಳು ಅವರ ಬಾಯಿಂದ ಕೇಳಿದ್ದರಿಂದ ನನಗೆ ಇವತ್ತು ಇಂತಹ ಒಳ್ಳೆಯ ಪರಮ ವಿರಕ್ತನಾಗಿ ಭಗವಂತನ ಸ್ಮರಣೆ ಮಾಡುವಂತಹ ಜನ್ಮ ಸಿಕ್ಕಿದೆ ಅಂತಾರೆ. ನಾನೇ ಸಾಕ್ಷಿ, ಭಗವದ್ಭಕ್ತರ ಸೇವೆ ಮಾಡಿದರೆ ಒಳ್ಳೆಯದಾಗತ್ತೆ ಎಂಬುದಕ್ಕೆ ನಾನೇ ಸಾಕ್ಷಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ನಾರದರು ಹೇಳ್ಕೊಂಡ್ರೆ ಇಲ್ಲಿ ಸ್ವತಃ ನಾರಾಯಣ ಹೇಳ್ಕೊಳ್ತಾ ಇದ್ದಾನೆ, ಮಾಡಿ ತೋರಿಸ್ತಾ ಇದ್ದಾನೆ. ಇಂತಹ ವ್ಯಾಧಿಗೆ ಗುರುಗಳನ್ನು ಬರಮಾಡಿಕೊಂಡಿದ್ದರಿಂದ ಯೋಗ್ಯ ಗುರುಗಳ ಮೂಲಕ ಅದು ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಎಂಬುದಾಗಿ ಭಗವಂತ ಈ ರೀತಿಯಾಗಿ ತಾನು ವಲ್ಮೀಕದಲ್ಲಿಯೇ ಇದ್ದರೂ ಕೂಡ ಅವನು ಕೌಸಲ್ಯ ಕೀಟಕಗೃಹಂ ತಿಂತ್ರಿಣಿ ದಶದಿಗ್ರತಃ, ದಶರಥನೇ ಅಲ್ಲಿರುವಂತಹ ತಿಂತ್ರಿಣಿ ವೃಕ್ಷದಂತೆ ಇದ್ದಾನಂತೆ. ಕೌಸಲ್ಯಾಳೇ ಆ ಒಂದು ಕೀಟಕ ಗೃಹ, ಅದೇ ಒಂದು ವಲ್ಮೀಕವೇ ಕೌಸಲ್ಯೆಯಂತೆ. ಅಂದರೆ ಭಗವಂತನು ತಾನು ವಾಸ ಮಾಡ್ತಾ ಇರುವುದು ಎಲ್ಲೋ ಒಂದು ಮಣ್ಣಿನ ಏನೂ ಇಲ್ಲದ ಹುಳಹುಪ್ಪುಡಿ ಇರುವಂತಹ ಒಂದು ವಲ್ಮೀಕ ಅಂತ ಭಾವಿಸೋದಲ್ಲ ಎಂಬುದನ್ನು ವ್ಯಾಸರಾಜ ನಮ್ಮ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಭಗವಂತನು ವಾಸ ಮಾಡ್ತಾ ಇರುವಂತಹ ಆ ಏನು ವಲ್ಮೀಕ ಇದೆ, ಅದೇ ಅಯೋಧ್ಯಾದಲ್ಲಿ ಇದ್ದಾಗ ಭಗವಂತ ಹೇಗೆ ಆನಂದಪೂರ್ಣನಾಗಿದ್ದ, ಕೌಸಲ್ಯ, ದಶರಥ, ಲಕ್ಷ್ಮಣ
ಭರತ ಶತ್ರುಘ್ನರು ಎಲ್ಲರೊಂದಿಗೆ ಹೇಗೆ ಕೂತು ಆನಂದಭರಿತನಾಗಿದ್ದ, ಅದೇ ರೀತಿ ಇದೇ ವಲ್ಮೀಕದಲ್ಲಿ, ಈ ವಲ್ಮೀಕದಲ್ಲಿರುವಾಗಲೂ ಹಾಗೇ ಇದ್ದಾನಂತೆ. ಹೇಗೆ ಭಗವಂತ ವಸುದೇವ ದೇವಕಿಯರು ಬಲರಾಮರು ನಾನಾ ತರಹದ ಭಕ್ತರೊಂದಿಗೆ ಹೇಗೆ ಇದ್ದ, ವಲ್ಮೀಕೋ ದೇವಕಿ ಸಾಕ್ಷಾತ್ ವಸುದೇವೋತ ತಿಂತ್ರಿಣಿ ಬಲಭದ್ರ ಶೇಷಶೈಲ ಮಥುರಾ ವೆಂಕಟಾಚಲ. ಈ ಒಂದು ಮಥುರಾ, ಈ ವೆಂಕಟಾಚಲ ಪರ್ವತದಲ್ಲಿ ಭಗವಂತ ವಲ್ಮೀಕನಾಗಿದ್ದಲ್ಲಿ ವಲ್ಮೀಕವೇ ದೇವಕಿ, ಅಲ್ಲಿರುವ ತಿಂತ್ರಿಣಿ ವೃಕ್ಷವೇ ವಸುದೇವ, ಬಲರಾಮನೇ ಶೇಷ, ಆದ್ದರಿಂದ ಅವನೇ ಶೇಷಾಚಲ, ಅವನೇ ಆ ಪರ್ವತ. ಈ ರೀತಿ ಭಗವಂತ ವಲ್ಮೀಕದಲ್ಲೂ ಆನಂದಪೂರ್ಣನಾಗಿ ಇದ್ದ, ಆರಾಮಾಗಿ ಎಲ್ಲರೊಂದಿಗೆ ಇದ್ದ. ಈ ರೀತಿ ತಿಳ್ಕೊಳ್ಬೇಕು. ಭಗವಂತನು ಕೂಡ ಪಾಪ ಆ ರೀತಿ ನಾವೇ ಆಗಬಹುದು, 20-30 ಸೈಟಲ್ಲಿ ಆರಾಮಿದ್ದೇವೆ ಅಂತ ಭಾವಿಸೋದಲ್ಲ. ಭಗವಂತನು ವಲ್ಮೀಕದಲ್ಲಿ ಇದ್ದರೂ ಅವನು ಪೂರ್ಣ ಮನಸ್ಕನಾಗಿದ್ದಾನೆ, ಪೂರ್ಣನಾಗಿದ್ದಾನೆ, ಸುಖವಾಗಿ ಇದ್ದಾನೆ. ಜಗನ್ನಾಥದಾಸರು ಹೇಳುವಾಗ, ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವ ವಂದ್ಯನ ವಿಮಲ ಮೂರ್ತಿಯ ಧ್ಯಾನ ಉಳ್ಳವಗೆ. ದಾಸರು ಹೇಳ್ತಾರೆ, ಶರ್ವ ಮೂರ್ತಿಯ ಶರ್ವ ವಂದ್ಯನ ವಿಮಲ ಮೂರ್ತಿಯ, ಬ್ರಹ್ಮಾದಿ ಸಕಲ ದೇವತೆಗಳಿಂದ ವಂದ್ಯನಾದ ಭಗವಂತನ ಜ್ಞಾನ ಸದಾ ಇರುವಂತಹ ವ್ಯಕ್ತಿಗಳಿಗೆ ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನಪಾತ್ರರು ಮೂರು ಲೋಕದೊಳು. ಯಾವುದೇ ದೇಶದಲ್ಲಿರಲಿ, ಯಾವುದೇ ಕಾಲದಲ್ಲಿರಲಿ, ಯಾವುದೇ ವ್ಯಕ್ತಿಗೂ ದಾನ ಮಾಡಲಿಕ್ಕೆ ಹೋಗಲಿ, ಅಥವಾ ಯಾವುದೇ ಮಾತಾಡಿದರೂ ಕೂಡ ಅದು ಮಂತ್ರ ಸಮಾನ, ಬ್ರಹ್ಮದೇವರ ಸಮಾನ, ಕ್ಷೇತ್ರ ಸಮಾನವಾದದ್ದು ಎಂಬುದಾಗಿ ತಿಳಿಸ್ತಾರೆ. ಅಂದರೆ ಶರ್ವವಂದ್ಯನಾದ ವಿಮಲನಾದ ಭಗವಂತನನ್ನು ನೆನೆಸಿದರೇನೇ ವ್ಯಕ್ತಿಗಳಿಗೆ ಆ ಫಲ, ಆ ರೀತಿಯ ಅನುಸಂಧಾನವು, ಅದರ ಒಂದು ಅನುಗ್ರಹ ಭಗವಂತನಿಂದ ಆಗ್ತದೆ ಅಂದ ಮೇಲೆ, ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನೇ ಆ ವಲ್ಮೀಕದಲ್ಲಿದ್ದಾನೆ ಅಂದ ಮೇಲೆ ಅವನು ಹೇಗೆ ತಾನೇ ಒಂದು ಯಾವುದೋ ಒಂದು ಕುತ್ಸಿತವಾದ ಪ್ರದೇಶದಲ್ಲಿರಲಿಕ್ಕೆ ಸಾಧ್ಯ? ಯಾವುದೋ ಒಂದು ದೇಶದಲ್ಲಿದ್ದರೂ ಈ ಭಗವಂತನನ್ನೇ ಧ್ಯಾನ ಮಾಡುವ ವ್ಯಕ್ತಿಗಳಿಗೆ ಪರ್ವಕಾಲ, ಪರ್ವದೇಶ ಆದ ಮೇಲೆ ಭಗವಂತನು ಇದ್ದಾನೆ ಅಂದ ಮೇಲೆ ಅದು ವೈಕುಂಠವೇ, ಭೂವೈಕುಂಠವೇ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಅಲ್ಲಿ ಸುವರ್ಣಮುಖಿ ನದಿ ಇದೆ. ಆ ನದಿ ಹೇಳ್ತಾರೆ, ಸುವರ್ಣಮುಖರೀ ನಾಮ ನದಿ ಸಾ ವಿರಜಾ ನದಿ. ಇಲ್ಲಿರುವಂತಹ ಸುವರ್ಣಮುಖರಿ ಎಂಬುವಂತಹ ನದಿ ಏನಿದೆಯಲ್ಲ, ಅಂತಹ ಸುವರ್ಣಮುಖರಿ ನದಿ ಅದು ಮೋಕ್ಷದಲ್ಲಿ ಇರುವಂತಹ, ವೈಕುಂಠದಲ್ಲಿರುವಂತಹ ವಿರಜಾ ನದಿ ಇದ್ದ ಹಾಗೆ. ವಿರಜಾ ನದಿಯ ಸ್ನಾನದಿಂದ ಲಿಂಗದೇಹ ಭಂಗವಾಗಿ ಭಗವಂತನ ಸಾಮೀಪ್ಯವನ್ನು ಹೊಂದುವಂತೆ ಇದು ಕೂಡ ಅದು ವೈಕುಂಠಕ್ಕೆ ಸದೃಶ ಎಂಬುದಕ್ಕೆ ಇದು ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಮುಕ್ತ ಬ್ರಹ್ಮ ಪಕ್ಷಿಗಣಾ ಮುಕ್ತ ವೃದ್ರ ಮೃಗೋತ್ತಮಾ ಸನತ್ಕುಮಾರ ಪ್ರಮುಖಾ ವಾನರಾದ್ಯ ದ್ವಿಜೋತ್ತಮಾ. ವೆಂಕಟ ಪರ್ವತದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು, ಮುಕ್ತರಾಗಿರುವಂತಹ ಬ್ರಹ್ಮರುಗಳು ಪಕ್ಷಿ ರೂಪದಲ್ಲಿದ್ದಾರಂತೆ. ಮುಕ್ತರಾಗಿರುವಂತಹ ವೃದ್ರರು ಶೇಷದೇವರು ಶ್ರೇಷ್ಠರಾದ ಮೃಗಗಳಾಗಿ ಇದ್ದಾರೆ. ಸನತ್ಕುಮಾರರೇ ಮೊದಲಾಗಿರುವಂಥವರು ಕಪಿಯಾಗಿರುವಂತಹ ಕಪಿ ಮೊದಲಾದ ರೂಪದಲ್ಲಿದ್ದಾರೆ. ಹಾಗಾಗಿ ನಾವು ನೋಡುವ ಕೇವಲ ಅಲ್ಲಿರುವಂತಹ ಪ್ರಾಣಿಗಳು ಅಂದರೆ ಕೇವಲ ಪ್ರಾಣಿಗಳಲ್ಲ, ಭಗವಂತನ ಸೇವೆಗಾಗಿ ಬಂದಿರುವಂಥವರು ಎಂಬುದನ್ನು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಮನುಷ್ಠಿತಂ. ಇಲ್ಲಿಗೆ ಹೋಗಬೇಕು ಅಂತ ಅನಿಸುವುದು ಯಾರಿಗೆ ಅಂದರೆ ಧರ್ಮಿಷ್ಠನಾಗಿದ್ದರೆ, ವಿಶೇಷವಾದ ಪುಣ್ಯ ಇದ್ದರೆ ಅವನು ಮಾತ್ರ ತಿರುಪತಿಗೆ ಹೋಗಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾನೆ, ತಿರುಪತಿಗೆ ಹೋಗಿ ಸೇವೆ ಮಾಡ್ತಾನೆ. ಎಷ್ಟೋ ಜನರಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿರ್ತಾರೆ, ಹೋಗ್ಲಿಕ್ಕಾಗೋಲ್ಲ, ಇನ್ನೂ ಪಕ್ವ ಆಗಬೇಕಿರುತ್ತೆ. ಕೆಲವರಿಗಂತರೂ ಬರೋದೇ ಇಲ್ಲ, ನಾವು ಏಕೆ ಆರಾಮಾಗಿ ಇಲ್ಲೇ ಇದ್ದಿರೋಣ ಅಂತ ಇರ್ತದೆ. ಹಾಗಾಗಿ ಅಲ್ಲಿ ಧರ್ಮಿಷ್ಠರಾದವರಿಗೆ ಮಾತ್ರ ಅಲ್ಲಿ ಹೋಗುವಂತಹ
ಮನಸ್ಸುವನ್ನು ಭಗವಂತ ಕೊಡ್ತಾ ಇದ್ದಾನೆ. ಈ ರೀತಿ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಣೆ ಮಾಡಿ ಅವರಿಂದ ಔಷಧಿ ಪಡೆದಿರುವ ಭಗವಂತನು ಕಲ್ಯಾಣವನ್ನು ಹೇಗೆ ಮಾಡಿಕೊಂಡ ಹೇಳ್ರಿ ಅಂತ ಮತ್ತೆ ಋಷಿಗಳು ಕೇಳ್ತಾ ಇದ್ದಾರೆ. ತತ್ಕಲ್ಯಾಣ ವಿಧಿಂ ಬ್ರೂಹಿ ಕೋವಾಕಾಶದೃಪೋತ್ತಮ ಕಥಂ ಪುತ್ರ ಭವತ್ಪೂರ್ವಂ ಕಥಂ ಜಾಮಾತ್ ತಾಂ ಗತಃ ಯೋಗಿನಾಂ ಮನಸಾ ಚಿಂತ್ಯ ಶ್ರೀನಿವಾಸ ಸತಾಂ ಗತಿ. ಯೋಗಿರ ಮನಸ್ಸಿಗೂ ನಿಲ್ಕದೇ ಇರುವಂತಹ ಭಗವಂತ ಒಬ್ಬನಿಗೆ ಅಳಿಯ ಆಗುವುದು ಅಂದ್ರೇನು, ಅವನು ಆ ರೀತಿ ಅವನಿಗೆ ಹೇಗೆ ಸಿಕ್ಕ, ಮಗಳು ಯಾರು, ಹೇಗೆ ಕಲ್ಯಾಣವನ್ನು ಮಾಡಿಕೊಂಡ, ಆಕಾಶರಾಜ ಯಾವ ರೀತಿ ಕನ್ಯಾದಾನ ಮಾಡಿದ, ಅದನ್ನು ಹೇಳ್ರಿ. ಹೇಳ್ತಾರೆ ಭಗವಂತ ಈ ರೀತಿ ಔಷಧಕ್ಕೋಸ್ಕರ ತಿರುಗಾಡಿ ಔಷಧವನ್ನು ಪಡೆದುಕೊಂಡ ಮೇಲೆ ಅಲ್ಲಿಯೇ ವರಾಹರೂಪಿಯಾದ ಭಗವಂತನನ್ನು, ಅವನದೇ ಕ್ಷೇತ್ರ, ಹಾಗಾಗಿ ಅಲ್ಲಿ ವರಾಹರೂಪಿಯಾದ ಭಗವಂತನನ್ನು ನೋಡ್ತಾ ಇದ್ದಾನಂತೆ. ತಥೋ ಅನ್ಯೋನ್ಯ ವಿಲೋಕೋತ್ಥ ಬಾಷ್ಪ ಸಂದಿಗ್ಧ ಲೋಚನೌ. ಅನ್ಯೋನ್ಯವಾಗಿ ಇಬ್ಬರೂ ಕೂಡ ಪರಸ್ಪರ ನೋಡಿಕೊಂಡು ಇಬ್ಬರೂ ಕೂಡ ಆನಂದಾಶ್ರುವನ್ನು ಪಡೆದವರಾಗ್ತಾ ಇದ್ದಾರಂತೆ. ಯಾಕೆ ಅಂದರೆ ಭಗವಂತ ಕೇಳಿದಂತೆ ತಾನ್ ದೃಷ್ಟ್ವಾ ಜಗದೀಶಸ್ತು ತತ್ರ ಲೀನೋ ಭವದ್ಹರಿ ಲೀನಂ ತಂ ವೆಂಕಟಂ ದೃಷ್ಟ್ವಾ ವರಾಹವದನೋ ಹರಿ ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರಿಯಪತಿಂ. ಭಗವಂತ ಒಮ್ಮೆ ವರಾಹದೇವರನ್ನು ನೋಡಿದಾಗ ಸ್ವಲ್ಪ ಲೀನನಾದಂತೆ, ಪಕ್ಕಕ್ಕೆ ಸರ್ಕೊಂಡಂತೆ, ತಾನು ಮರೆಯಾದ ಭಗವಂತನನ್ನು ವರಾಹರೂಪಿಯಾದ ಭಗವಂತ ತಾನು ಹುಡುಕಿ ಮಾತನಾಡಿಸಿದಂತೆ. ಯಾಕೆಂದರೆ ಸಾಮಾನ್ಯವಾಗಿ ಬೇಟೆಯಾಡುವಂಥವರ ಮುಂದೆ ಮೃಗ ಬಂದಾಗ ಆ ಮೃಗವನ್ನು ಬೇಟೆಯಾಡಲಿಕ್ಕೆ ಬೇಟೆಗಾರರು ಪಕ್ಕದಲ್ಲಿ ಸರಿತಾರೆ. ಹಾಗೆ ಭಗವಂತ ತಾನು ವರಾಹನನ್ನು ನೋಡಿದಾಗ ಪಕ್ಕಕ್ಕೆ ಸರದ ಅಂತ ವರ್ಣನೆ ಮಾಡ್ತಾರೆ ಕೆಳಗೆ. ಈ ರೀತಿ ಭಗವಂತನು ತಾನೇ ವರಾಹರೂಪಿಯಾದ ಭಗವಂತನು ಮಾತನಾಡಿಸ್ತಾನೆ. ಎಲ್ಲ ಹೇಳ್ದ, ನನ್ನ ಸ್ಥಿತಿ ಹೀಗಾಗಿದೆ, ಜಗಳ ಆಯಿತು, ಬಿಟ್ಟು ಹೋದ್ಲು, ಎಲ್ಲಿರಬೇಕು ಅಂತ ಗೊತ್ತಾಗಲಿಲ್ಲ, ನಾನೇನೋ ಆರಾಮಾಗಿದ್ದೆ, 10,000 ವರ್ಷಗಳ ಕಾಲ ಇದ್ದೆ, ಆದರೆ ಇದ್ದಕ್ಕಿದ್ದ ಹಾಗೆ ನನಗೆ ತಲೆ ಹೋಳಾಯಿತು, ಹೊಡೆದ್ರು, ಈ ರೀತಿ ಆಯಿತು ನನ್ನ ಜೀವನ ಅಂತ ಹೇಳ್ತಾ ಭಗವಂತನ ಈ ಒಂದು ಕಣ್ಣಿನಲ್ಲಿ ಭಗವಂತನು ವರಾಹರೂಪಿಯಾದ ಭಗವಂತನು ನೋಡಿ ಇಬ್ಬರು ಕೂಡ ಆ ಅಶ್ರುವನ್ನು ಸುರಿಸ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ತಿಳಿಸ್ತಾರೆ. ಶ್ರೀನಿವಾಸ ತನ್ನ ದುಃಖವನ್ನು ವರಾಹದೇವರ ಮುಂದೆ ಹೇಳಿದಾಗ ವರಾಹದೇವರು ಕೂಡ ದುಃಖಗೊಂಡವರಂತ ನಟನೆ ಮಾಡ್ತಾ ಇದ್ದಾರೆ. ಅವರು ದುಃಖಗೊಂಡ್ರು. ಯಾಕೆ ಅಂದರೆ ಸಾಮಾನ್ಯವಾಗಿ ಪ್ರವೃತ್ತಿ ಹೇಗೆ ಲೋಕದಲ್ಲಿ ಅಂದರೆ ತಮ್ಮಲ್ಲೇನಾದರೂ ಕಷ್ಟ ಇದ್ದರೆ ಬೇರೆಯವ್ರ ಮುಂದೆ ಹೇಳ್ಕೊಂಡ್ಬಿಡ್ತಾರೆ, ಹೇಳ್ಕೊಂಡ್ರೆ ಸ್ವಲ್ಪ ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಹೇಳಿಕೊಳ್ಳುವ ವ್ಯಕ್ತಿ ಯಾರು ಮುಂದೆ ಹೇಳ್ಕೊಂಡಿದ್ದಾನೆ ಅವರೇನಾದರೂ ಸ್ವಲ್ಪ ಕನಿಕರವನ್ನು ಪಟ್ಟರೆ ಇನ್ನೂ ಸಮಾಧಾನ ಆಗುತ್ತೆ. ಆಯ್ತಪ್ಪ ಹೀಗಾಯಿತು, ಸ್ವಲ್ಪ ಸಮಾಧಾನ ಆಗುತ್ತೆ, ನನಗೊಂದು ಬಲ ಬಂದ ಹಾಗೆ ಅವರಿಗೆ ಅನಿಸುತ್ತೆ. ಹಾಗೆ ಭಗವಂತನ ಈ ನಟನೆ ಶ್ರೀನಿವಾಸ ದೇವರು ನಟನೆ ಮಾಡ್ತಾ ಇದ್ದಾರೆ, ವರಾಹರೂಪಿಯಾದ ಭಗವಂತನು ನಟನೆ ಮಾಡ್ತಾ ಇದ್ದಾನೆ. ಆದರೆ ಇಬ್ಬರ ಲೋಚನವೂ ಕೂಡ ಪೂರ್ಣವಾಗಿದೆ ಅಂದರೆ ಈ ರೀತಿ ಒಂದು ಅನುಸಂಧಾನ ಮಾಡ್ಕೊಳ್ಬೋದು. ತಮ್ಮ ದುಃಖವನ್ನು ಹೇಳ್ಕೊಂಡಾಗ ಪರನು ಇರಲಿ ಬಿಡ್ರಿ, ಏನು ನನ್ನ ಕಷ್ಟ ಕೇಳ್ರಿ ಅಂತ ತಂದೆ ಹೇಳಲಿಕ್ಕೆ ಹೋದರೆ ಅವನಿಗೆ ಸಮಾಧಾನ ಆಗತ್ತ? ಹೌದಾ ಅಂತ ಅದಕ್ಕೆ ತಕ್ಕದಾಗಿ ಭಗವಂತನು ಕೂಡ ನಟನೆಯನ್ನು ತಾನು ಮಾಡಿದ್ದಾನೆ. ಹೇಗೆ ರಾಮ ಪರಶುರಾಮ ದೇವರು ನಟನೆ ಮಾಡಿದಂತೆ ಹಾಗೆ ಭಗವಂತನು ಮತ್ತು ಶ್ರೀನಿವಾಸ ದೇವರು ವರಾಹದೇವರು ಕೂಡ ನಟನೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಎಲ್ಲಿದ್ದೀಯಾ ಏನು ಅಂತ ಕೇಳ್ತಾ ಇದ್ದಾನೆ. ಏನಿಲ್ಲ, ಅತ್ರೈವ ನಿಮಸಾಮೀತಿ ಸಂಕಲ್ಪೋ ಮಮ ಬರ್ತತೆ, ನಾನು ಇಲ್ಲೇ, ಯಾಕೆಂದರೆ ಮೇಲಿಂದ ಬಂದಾಗಿದೆ, ಇನ್ನು ಮೇಲೆ ಹೋಗುವಾಗಿಲ್ಲ, ನಾನು ಸದ್ಯಕ್ಕೆ ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದು ಇರಲಿಕ್ಕೋಸ್ಕರ ನನಗೆ ಜಾಗ ಬೇಕಾಗಿದೆ. ಈ ಕಲಿಯುಗದಲ್ಲಿ ಇರಬೇಕು ಅಂದರೆ ಜಾಗ ಇಲ್ಲದೆ ಇರಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ನನಗೆ ಸ್ಥಳಂ ದೇಹಿ, ನಿಂದೇ ಎಲ್ಲ ಆಳ್ವಿಕೆ, ಹಾಗಾಗಿ ನನಗೆ ಸ್ಥಳವನ್ನು ಕೊಡು ಇರಲಿಕ್ಕೋಸ್ಕರ ಅಂತ ಭಗವಂತನು ಕೇಳ್ತಾ ಇದ್ದಾನೆ ಶ್ರೀನಿವಾಸ ದೇವರು. ಎಲ್ಲವೂ ಕೂಡ ವಿಡಂಬನೆ ಅಂತ ಮಾತ್ರ ಮರಿಬಾರದು. ಅಲ್ಲಲ್ಲಿ ಇಂತಹ ಪ್ರಸಂಗ ಬರ್ತದೆ. ವ್ಯಾಸರು ಅಲ್ಲಲ್ಲಿ ವಿಡಂಬನ,
ಲೋಕದೃಷ್ಟಿಯಿಂದಾಗಿ ಇಂತಹ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಇವರು ನಮ್ಮಂತೆ ಆದರೂ ಇವನು ಕೂಡ ಸೈಟ್ ಮಾಡಲಿಕ್ಕೆ ಇಚ್ಛೆಪಟ್ಟ, ಈ ರೀತಿ ಏನೇನೋ ಯೋಚನೆಯನ್ನು ಶ್ರೀನಿವಾಸ ದೇವರ ಈ ಕಲ್ಯಾಣವನ್ನು ಕೇಳುವಾಗ ಅನುಸಂಧಾನ ಮಾಡಿಕೊಳ್ಬಾರದು. ಇದು ಒಂದು ಭಕ್ತರು ಅನುಸಂಧಾನ ಮಾಡಿಕೊಳ್ಳಿಕ್ಕೋಸ್ಕರ ಭಗವಂತ ಹವಣಿಸಿಕೊಂಡ ಒಂದು ಕಲ್ಯಾಣ. ಹಾಗಾಗಿ ನಮ್ಮ ಒಂದು ಚಿತ್ತ ಭಗವಂತನು ನಮಗಾಗಿ ಮಾಡಿಕೊಂಡಿರುವಂಥದ್ದು, ಅವನು ಸಕಲ ಜ್ಞಾನಾನಂದ ರೂಪಿ ಎಂಬುವಂಥದ್ದನ್ನು ಮಾತ್ರ ನಾವು ಬಿಡು ಹಾಗೆ ಇಲ್ಲ. ಉವಾಚ ವಚನಂ ದೇವಂ ಸ್ಥಳಂ ಮೌಲ್ಯೇನ ಗೃಹ್ಯತಾಂ. ಕಲಿಯುಗದಲ್ಲಿ ಯಾವುದೇ ತರಹದ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಬೇಕಂತಾದರೂ ದುಡ್ಡಿಲ್ಲದೆ ಏನೇನೂ ಬರೋಲ್ಲ ಅಂತ ಭಾಗವತದಲ್ಲಿ ಹೇಳುವಾಗ 12ನೇ ಸ್ಕಂದದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೊಡ್ಡವನಾಗುವುದು ದುಡ್ಡಿನಿಂದಲೇ. ಅವನಿಗೆ ವಿದ್ಯೆ ನೈವೇದ್ಯ, ವಿದ್ಯೆ ಇರೋಲ್ಲ, ಒಳ್ಳೆಯ ರೀತಿಯ ಒಂದು ವಾಗ್ಮಿತ ಇರೋಲ್ಲ, ಒಳ್ಳೆಯ ಕುಲದಲ್ಲಿ ಹುಟ್ಟಿರೋಲ್ಲ, ಅವನು ಒಳ್ಳೆ ದುಡ್ಡಿದೆ ಅಂದರೆ ಅವನಿಗೆ ಸ್ಟೇಜಲ್ಲಿ ಕೂಡಿಸಿರ್ತಾರೆ. ಈ ರೀತಿ ದುಡ್ಡೇ ದೊಡ್ಡಪ್ಪನಂತೆ ವ್ಯವಹರಿಸುವಂತಹ ಒಂದು ಸ್ಥಿತಿ ಕಲಿಯುಗದಲ್ಲಿ ಬರ್ತದೆ. ಇನ್ನು ಮುಂದೆ ಮುಂದೆ ಹೋಗ್ತಾ ಇನ್ನೂ ಘೋರವಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ದುಡ್ಡು ಕೊಡ್ತೇನೆ ಅಂತ ಭಗವಂತ ಈ ಯುಗಕ್ಕೆ ಸರಿಯಾಗಿ ತಾನು ನಟನೆಯನ್ನು ಮಾಡ್ತಾ ಇದ್ದಾನೆ. ನಟನೆ ಮಾಡಿದಾಗ ಭಗವಂತ ಹೇಳ್ತಾನೆ, ವರಾಹದೇವ, ಸಿದ್ಧವಾದದ್ದು ಸಾಧ್ಯವಾದದ್ದು ಅಂತ 2 ಧನಗಳಿದೆ. ವ್ಯಾಖ್ಯಾನಕಾರರು ತಿಳಿಸ್ತಾರೆ ಇದನ್ನು. 2 ರೀತಿಯಾಗಿರುವಂತಹ ಧನ ಇದೆ. ಸಿದ್ಧವಾದ ಧನ ಅಂದರೆ ಈಗ ನನ್ನಲ್ಲಿ ಧನ ಇದೆ, ಸಂಪಾದನೆ ಮಾಡಿಟ್ಟಿದ್ದು, ಅದನ್ನು ನಿನಗೆ ಕೊಟ್ಟು ಬಿಡ್ತೇನೆ, ನನಗೆ ಭೂಮಿ ಕೊಡೋ ಅಂತ ಒಂದು. ಸಾಧ್ಯವಾದದ್ದು ಅಂದರೆ ಇನ್ನೂ ಸಾಧಿಸಬೇಕು, ಆ ಧನ ಬರಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು, ಕಾಲಾವಕಾಶ ಬೇಕು. ಹಾಗಾಗಿ ನನಗೆ ಸಿದ್ಧವಾದ ಧನವು ಇಲ್ಲದೇ ಇದ್ದರೂ ಕೂಡ ಸಾಧ್ಯವಾದ ಧನ ನನಗೆ ಮುಂದೆ ಬರ್ತದೆ. ಪ್ರಥಮಂ ದರ್ಶನಂ ಚ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ. ಸಾಧ್ಯವಾಗಿರುವಂತಹ ದ್ರವ್ಯ ಧನ ಅಂದರೆ ನನಗೆ ನನ್ನ ಮುಂದೆ ನೋಡಲಿಕ್ಕೆ, ಕಾಂಚನ ಬ್ರಹ್ಮನಾದ ನನ್ನನ್ನು ನೋಡಲಿಕ್ಕೆ ಅನೇಕ ಜನರು ಬರ್ತಾರೆ. ಅನೇಕ ಭಕ್ತ ಕೋಟಿ ನನಗೆ ಬಳಿಗೆ ಬಂದಾಗ ಅದರಿಂದ ಬೇಕಾದಷ್ಟು ಧನ ಬರ್ತದೆ. ಅಷ್ಟೇ ಅಲ್ಲ, ನಿನಗೇನೇ ಮೊದಲ ನೈವೇದ್ಯ, ನಿನಗೇನೇ ಮೊದಲ ಮಂಗಳಾರತಿ, ನಿನಗೇನೇ ಕ್ಷೀರಾಭಿಷೇಕ, ಎಲ್ಲವೂ ಕೂಡ ಮೊದಲು ದರ್ಶನ ನಿಂದೆ. ಮತ್ತೆ ನಿನ್ನ ದರ್ಶನ ಮಾಡಿಯೇ ನನ್ನಲ್ಲಿ ಬರಬೇಕು, ಆಗ ಮಾತ್ರ ಅವರಿಗೆ ನಾನು ಫಲವನ್ನು ಕೊಡ್ತೇನೆ. ವರಾಹ ದರ್ಶನಾತ್ ಪೂರ್ವಂ ಶ್ರೀನಿವಾಸಂ ನಮೇನ್ನ ಚ ದರ್ಶನಾತ್ ಪ್ರಾಗ್ ವರಾಹಸ್ಯ ಶ್ರೀನಿವಾಸೋ ನತುಷ್ಯತಿ. ಶ್ರೀನಿವಾಸ ದೇವರ ದರ್ಶನ ಮಾಡಿ ವರಾಹ ದೇವರ ದರ್ಶನ ಮಾಡಿದರೆ ಶ್ರೀನಿವಾಸ ದೇವರಿಗೆ ಅಷ್ಟು ಪ್ರೀತಿ ಆಗೋಲ್ಲಂತೆ. ಹಾಗಾದರೆ ಭಗವಂತನ ಶ್ರೀನಿವಾಸನ ಪ್ರೀತಿ ಆಗಬೇಕು ಅಂದರೆ ವರಾಹ ದರ್ಶನವನ್ನು ಮಾಡಲೇಬೇಕು. ಆಚಾರ್ಯ, ವರಾಹ ದರ್ಶನದ ಕ್ಯೂ ಜಾಸ್ತಿ ಇತ್ತು, ಹೋಗಲಿಕ್ಕಾಗಿಲ್ಲ, ಅದಕ್ಕೆ ಬೇಗ ಬೇಗ ಇಲ್ಲಿ ಬಂದ್ವೆ ಅಂತ ಇದ್ದರೆ ಅಲ್ಲಿ ಹೋಗಿ ವರಾಹ ದೇವರನ್ನು ಮನಸ್ಸ ಸ್ಮರಿಸಿ ನಮಸ್ಕಾರ ಮಾಡಿ ಆದರೂ ಈ ಒಂದು VIP ದರ್ಶನಕ್ಕೋಸ್ಕರ ಬೇಕಾದರೆ ಬರ್ಬೋದು ನಾವು. ಒಟ್ಟು ಇದರ ತಾತ್ಪರ್ಯ ವರಾಹ ದೇವರ ದರ್ಶನವನ್ನು ಮೊದಲು ಮಾಡುವಂಥದ್ದು, ಆಮೇಲೆ ಶ್ರೀನಿವಾಸ ದೇವರದು ಅಂತ ಹೀಗೆ ತಿಳಿಸಿದ್ದಾರೆ. ಅಲ್ಲಿಯೂ ಹಾಗೆ, ಉಡುಪಿಯಲ್ಲೂ ಕೂಡ ಆ ಒಂದು ಕ್ರಮ ಉಂಟು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಮೊದಲು ಕೃಷ್ಣನ ದರ್ಶನ ಅಲ್ಲ, ಮೊದಲು ಅನಂತಾಸನನ ದರ್ಶನ, ಆಮೇಲೆ ಕೃಷ್ಣನ ದರ್ಶನ ಮಾಡೋದು. ಈ ರೀತಿಯಾಗಿ ಅಲ್ಲೂ ಕೂಡ ಒಂದು ಹೇಳಿದ್ದಾರೆ. ಹೀಗೆ ಈ ರೀತಿ ಭಗವಂತನು ಹೇಳಿದ ಮೇಲೆ ಇತ್ಯುಕ್ತೋ ಹರಿಣಾಕ್ರೋಢ ಹರಯೇ ಸ್ಥಾನಕಾಂಕ್ಷಣೆ ತದಾದದೌ ಹರೇ ಪಾದ ಶತಮಾತ್ರಂ ರಮಾಪತೆ. ಇಂತಹ ಭಗವಂತನಿಗೆ ಭಗವಂತ ತಾನು ವರಾಹರೂಪಿಯಾದ ಭಗವಂತ ಭೂಮಿಯನ್ನು ತಾನು ಕೊಟ್ಟಿದ್ದಾನೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ವರಾಹದೇವರ ವಿಶೇಷತೆಯನ್ನು ತಿಳಿಸ್ತಾರೆ. ಇಷ್ಟು ವರಾಹದೇವರ ಕ್ಷೇತ್ರ ಇದು ಎಲ್ಲಿದೆ? ವರಾಹದೇವರ ಒಂದು ಮಂದಿರವನ್ನು, ವರಾಹದೇವರ ಪ್ರತಿಷ್ಠಾಪನೆಯನ್ನು ಮಾಡಿದವರು ಸಾಕ್ಷಾತ್ ಬ್ರಹ್ಮದೇವರಂತೆ. ಬ್ರಹ್ಮದೇವರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲೋಕಕಂಟಕನಾಗಿರುವಂತಹ ಹಿರಣ್ಯಾಕ್ಷ, ಅವನನ್ನು ಸಂಹಾರ ಮಾಡಿ ಭಗವಂತ ಭೂಮಿಯ ಮೇಲೆ ತಂದಿಟ್ಟ.
ಬ್ರಹ್ಮದೇವ ಈ ರೂಪವೇ ಲೋಕರಕ್ಷಣೆ ಮಾಡಿದ ರೂಪ ಅಂತ ತಿಳಿದು ಪುಷ್ಕರಣಿಯ ವಾಯವ್ಯ ಮೂಲೆಯಲ್ಲಿ ಜಲಾದಿವಾಸಾದಿಗಳನ್ನೆಲ್ಲ ಮಾಡಿ ಅಂತಹ ವರಾಹ ತೀರ್ಥ ಅಂತಲೂ ಪ್ರಸಿದ್ಧ ಅದು. ಅಂತಹ ಒಂದು ಪುಷ್ಕರಣಿಯ ಪಕ್ಕದಲ್ಲಿ ಅದನ್ನು ಇಡ್ತಾ ಇದ್ದಾರೆ. ತದ್ರೂಪಂ ಲೋಕರಕ್ಷಾರ್ಥಂ ಸ್ಥಾಪಿತಂ ವೆಂಕಟಾಚಲೇ ಸ್ವಾಮಿ ಪುಷ್ಕರಣಿ ತೀರೆ ಬ್ರಹ್ಮಣ ಪರಮೇಷ್ಟಿನ ಅಂತ ಬ್ರಹ್ಮಪುರಾಣದ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾಗಿ ವರಾಹದೇವರ ಒಂದು ಸ್ಥಾಪಿತವಾದದ್ದು ಬ್ರಹ್ಮದೇವರಿಂದ ಮಹಾತ್ಮರಿಂದ ಪ್ರತಿಷ್ಠಾಪಿತವಾದದ್ದು ಅಶ್ವತ್ಥ ಮರ, ಈ ಎಲ್ಲವೂ ಕೂಡ ಇಂದಿಗೂ ಅದು ನಾವು ಕಾಣಲಿಕ್ಕೆ ಅಲ್ಲಿ ಸಿಗ್ತಾ ಇದೆ ಅಂದರೆ ಪರಮ ಸತ್ಯವಾಗಿರುವಂಥದ್ದು ಇದೆಲ್ಲವೂ ಕೂಡ ಅಂತ ತಿಳಿಬಹುದು. ಭಗವಂತ ಅವತಾರಗಳಲ್ಲಿ ಯಾವುದೇ ಭೇದ ಇಲ್ಲದೇ ಇದ್ದರೂ ಕೂಡ ತಾನು ಮೋಹನಾರ್ಥಂ ಹ್ಯಭಕ್ತಾನಾಂ ಭಕ್ತಾನಾಂ ಭಕ್ತಸಿದ್ಧಯೇ, ನೋಡಿ ಆ ಮಾತು ಹೇಳ್ತಾ ಇದ್ದಾರೆ. ದುಷ್ಟ ಜನರ ಮೋಹನಕ್ಕೋಸ್ಕರ ಅವನಲ್ಲಿ ಭೇದ ಇದೆ, ಅವನ ಗುಣಕ್ಕೆ ಭೇದ ಇದೆ, ಅವತಾರಗಳಿಗೆ ಭೇದ ಇದೆ ಅಂತ ತಿಳಿದವರು ಹಾಗೇ ತಿಳಿಲಿ. ಆಮೇಲೆ ಭಕ್ತರಿಗೆ ಭಕ್ತಿಯ ಇನ್ನೂ ಉದ್ರೇಕಕ್ಕೋಸ್ಕರ ಭಕ್ತಾನಾಂ ಭಕ್ತಿ ಸಿದ್ಧಯೇ, ಅವರಿಗೆ ಭಕ್ತಿ ಸಿದ್ಧ ಆಗಬೇಕು ಇನ್ನಕ್ಕೋಸ್ಕರ. ಹಾಗಾಗಿಯೇ ಭಗವಂತ ಈ ರೀತಿ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ತದಾರಭ್ಯ ಧರಾಕಾಂತಹ ಬಕುಲಾಂ ಪಾಪಕಾರಿಣಿ, ಏನು ನೀನು ವೈಕುಂಠದಲ್ಲಿ ಒಬ್ಬನೇ ಬಂದಿದ್ದಿ, ಹೇಗಿದ್ದೀಯ, ಏನು ಮಾಡೋರು ಯಾರು, ನಿನ್ನ ಕೆಲಸ ಎಲ್ಲ ಅಂತ ಭಗವಂತ ಯೋಚನೆ ಮಾಡಿ ಬಕುಳಾದೇವಿಯನ್ನು ಭಗವಂತನು ಶ್ರೀನಿವಾಸ ದೇವರಿಗೆ ಕೊಡ್ತಾ ಇದ್ದಾರೆ. ಇದು ಹೇಗಿದೆ ಅಂದರೆ ಪಂಗು ಪರಿಗಂಗಾ ಪ್ರವಾಹ ಅಂತ ಒಂದು ನ್ಯಾಯ. ಪಂಗುವಾದವನು ಗಂಗಾ ಸ್ನಾನ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾನೆ. ಪಂಗು ಅಂದರೆ ಕುಂಟನು ಗಂಗಾ ಸ್ನಾನ ಮಾಡೋದು ಹೇಗೆ, ಪಾಪ ನಡಿಲಿಕ್ಕೆ ಆಗೋಲ್ಲಲ್ಲ. ಈ ರೀತಿ ಇರುವಂತಹ ವ್ಯಕ್ತಿ ಎಲ್ಲೋ ಕೂತಾಗ ಗಂಗೆಯೇ ಬಂದು ಮೈಮೇಲೆ ಹರಿದು ಹೋದರೆ ಹೇಗಿರುತ್ತೆ? ಆನಂದವೋ ಆನಂದ, ನಾನು ಮಾಡಬೇಕಂತಿತ್ತು, ಗಂಗೆಯೇ ಬಂದು ನನ್ನನ್ನು ಸ್ನಾನ ಮಾಡಿಸೇ ಹೋದ್ಲು ಅಂತ. ಹಾಗೆ ಬಕುಳಾದೇವಿಯನ್ನು ಭಗವಂತನಿಗೆ ಸಹಾಯಕ್ಕೋಸ್ಕರ ಕೊಡ್ತಾ ಇದ್ದಾಳೆ. ಭಗವಂತನ ಕೊಟ್ಟಾಗ ಬಕುಳಾದೇವಿಗೆ ಅತ್ಯಂತ ಆನಂದ ಆಯಿತು. ಯಾಕೆಂದರೆ ನಾನು ಇದನ್ನು ಇಚ್ಛೆ ಪಟ್ಟಿದ್ದು ಅದೇ ಬಕುಳಾದೇವಿ. ಬಕುಳಾದೇವಿ ಯಾರು ಅಂತ ಕೇಳಿದಾಗ ಅದರ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಬಕುಳಾದೇವಿಯನ್ನು ಅನ್ನ ಪಾನ ಔಷಧ ಇವೇ ಮೊದಲಾಗಿರುವ ಕಾರ್ಯಗಳಿಗೆ ಬಡಿಸುವುದು, ಅಡಿಗೆ ಮಾಡುವುದು, ಪಾದ ಸಂವಹನ ಮಾಡುವುದು, ಈ ಎಲ್ಲ ಸೇವೆಗೋಸ್ಕರ ಕೊಟ್ಟಿದಾಗ ಬಕುಳ ಯಾರು ಅಂದರೆ ಪುರಾ ಯಶೋದಾ ಬಕುಲ ಕೃಷ್ಣಸ್ಯ ಜನನೀ ಹ್ಯಭೂತ್ ಅದೃಷ್ಟ್ವಾನಂತರೂಪಸ್ಯ ಕೃಷ್ಣಸ್ಯ ತನಯಸ್ಯ ಸಾ. ಬಕುಳಾದೇವಿ ಹಿಂದೆ ಕೃಷ್ಣ ಪರಮಾತ್ಮನ ತಾಯಿಯಾದ ಏನು ಯಶೋದೆ ಇದ್ಲು, ಅಂತಹ ಯಶೋದೆ ಈಗ ಬಕುಳಾಗಿ ಬಂದಿದ್ದಾಳೆ. ಯಾಕೆ ಅಂದರೆ ಪರಮಾತ್ಮನ ಅನೇಕ ತರಹದ ಬಾಲಲೀಲೆಯನ್ನು ಕಂಡಿರುವಂತಹ ಯಶೋದೆ 16,108 ಅಲ್ಲ, ಇನ್ನೂ ಅನೇಕ ಸತ್ಯಭಾಮ ರುಕ್ಮಿಣೀದೇವಿಯರೇ ಮೊದಲಾಗಿರುವಂಥವರನ್ನು ಮದುವೆಯಾಗಿದ್ದಾನೆ. ಯಾವ ಮದುವೆಯನ್ನು ಕೂಡ ನೋಡುವ ಭಾಗ್ಯ ಯಶೋದೆಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಯಶೋದೆಯೇ ಕೇಳಿದ್ಲಂತೆ ಒಂದು ಸಮಯಕ್ಕೆ, ಸ್ವಾಮಿ ಇಷ್ಟೆಲ್ಲ ಬಾಲಲೀಲೆಯನ್ನು ತೋರಿಸಿದ್ದಿ, ಆದರೆ ಒಂದೇ ಒಂದು ಮದುವೆಯನ್ನು ನಾನು ನೋಡಲಿಲ್ಲ. ಸಾಮಾನ್ಯವಾಗಿ ಮಾಡುವಂತಹ ವಿವಾಹಗಳಲ್ಲಿಯೇ ಲಕ್ಷ್ಮೀನಾರಾಯಣರ ವಿವಾಹ ಅಂತ ಚಿಂತನೆ ಮಾಡಬೇಕಂತೆ. ಹಾಗಿರುವಾಗ ಲಕ್ಷ್ಮೀನಾರಾಯಣರ ವಿವಾಹವೇ ನನಗೆ ಕಾಣಲಿಲ್ಲ ಅಂತ ವ್ಯಥೆಯಲ್ಲಿ ಇನ್ನೊಂದು ವಿವಾಹ ಆಗೋ ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳಿದ್ದಂತೆ, ಅಮ್ಮ ಮ್ಯಾಕ್ಸಿಮಮ್ ಮದುವೆ ಆಗಿಬಿಟ್ಟಿದ್ದೀನಿ ಅನ್ನಂತ. ಏನು 16,108 ಮೇಲೆ ಮದುವೆ ಅಂದರೆ ಸುಮ್ಮನೆನಾ? ಇದು ಗೊತ್ತಾಗ್ತದೆ, ಭಗವಂತನು ಲೋಕ ವಿಲಕ್ಷಣ. ಕೆಲವರಲ್ಲಿ ಹೇಳ್ತಾ ಇರ್ತಾರೆ, ಭಗವಂತ ಕಳ್ತನ ಮಾಡಿಲ್ವ ಕೃಷ್ಣ, ಭಗವಂತ ಜಾರನಾಗಿಲ್ವ, ನಾವು ಹಾಗೇ ಇದ್ದೀವಿ ಅಂತ ಕೆಲವು ದುಷ್ಟರು ಹೇಳ್ತಾರೆ. ಭಗವಂತ 16,108, ಅದರಲ್ಲಿ 10 ಜನ, 1 ಹೆಣ್ಣು, 10 ಜನ ಗಂಡು ಮಕ್ಕಳು, 1 ಜನ ಹೆಣ್ಮಕ್ಕಳು ಹುಟ್ಟಿಸ್ರಿ ನೋಡಿ. ಭಗವಂತನು ವಸ್ತುತಃ ಭಗವಂತನು ಮಾಡಿದಂತೆ ಮಾಡುವುದಲ್ಲ, ಮಾಡುವುದಾದರೆ ಇದನ್ನು ಮಾಡುವಂತಹ ಪರಿಸ್ಥಿತಿ ಬರ್ತದೆ. ಇದನ್ನೆಲ್ಲ ಗಮನಿಸಿದಾಗ ಭಗವಂತನು ಅವನು ಮಾಡಿರು ಈಶಾವಾಸ್ಯಮಿದಂ, ಎಲ್ಲವೂ ಕೂಡ ಭಗವಂತನ ಅಧೀನ. ಭಗವಂತನು ಅವನು ಮಾಡಿರುವಂತೆ ಮಾಡಲಿಕ್ಕೆ ಆಗೋಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಹೇಳಿದಾಗ
ಆವಾಗ ನಾನು ಈಗ ಮದುವೆ ಆಗೋಲ್ಲ, ಜನ್ಮನ್ಯನಂತರೇ ದೇವಿ ತಾವಕೀನಂ ಮನೋರಥಂ, ಇನ್ನೊಂದು ನಾನು ಮುಂದೆ ನಿನಗೆ ಆ ಒಂದು ವಿವಾಹದ ಕಾರ್ಯವನ್ನು ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ ಭಗವಂತ ತಿಳಿಸಿದ್ದಾನೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ತಿಳಿಬೇಕು. ಭಗವಂತನ ಎಲ್ಲ ಬಾಲಲೀಲೆಯನ್ನು ಕಂಡಿರುವಂತಹ ಯಶೋದೆಗೆ ವಿವಾಹವನ್ನು ನೋಡಲಿಕ್ಕಾಗಿರಲಿಲ್ಲ. ವ್ಯಾಖ್ಯಾನಕಾರರು ತಿಳಿಸ್ತಾರೆ ಯಾಕಾಗಿರಲಿಲ್ಲ ಅಂದರೆ, ಯಶೋಧಾದೇವಿ ಭಗವಂತನನ್ನು ಆಡಿಸುವಾಗ ಇವನು ನನ್ನ ಮಗ ಅಂತ ಭಾವನೆ ಪಡ್ತಾ ಇದ್ಲಂತೆ. ಎಷ್ಟೋ ಆಗಾಗ ಒಳಗಡೆ ಎಲ್ಲ ತೋರಿಸ್ತಾ ಇದ್ದ ಭಗವಂತ, ಲೋಕಗಳನ್ನು ತೋರಿಸ್ತಾ ಇದ್ದ ಬಾಯಿ ತೆರೆದು, ಆದರೂ ಆ ಕ್ಷಣಕ್ಕೆ ಬರ್ತಾ ಇತ್ತು, ನೆಕ್ಸ್ಟ್ ಕ್ಷಣಕ್ಕೆ ಹೋಗ್ತಾ ಇತ್ತು. ಇವನು ನನ್ನ ಮಗ, ಯಾರಾದರೂ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಹೊಡಿಲಿಕ್ಕೆ ಹೋಗ್ತಾ ಇದ್ಲು, ಕಟ್ಲಿಕ್ಕೆ ಹೋಗ್ತಾ ಇದ್ಲು. ಈ ರೀತಿ ನನ್ನ ಮಗ ಅಂತ ಹೇಳಿ ಭ್ರಮೆ ಪಟ್ಟಿದ್ದರಿಂದ ಭಗವಂತ ಅವಳಿಗೆ ವಿವಾಹ ನೋಡುವಂತಹ ಒಂದು ಭಾಗ್ಯವನ್ನು ಕೊಟ್ಟಿರಲಿಲ್ಲ ಅಂತ ಅದನ್ನು ತಿಳಿಸ್ತಾರೆ. ಹಾಗಾಗಿ ಇಂತಹ ವಿವಾಹ ನೋಡುವ ಕಾರ್ಯದಿಂದ ವಂಚಿತಳಾಗಿದ್ಲು. ಹಾಗೋಸ್ಕರ ಈಗ ಮತ್ತೆ ಬಕುಳೆಯಾಗಿ ಸೇವೆ ಮಾಡುವ ಮೂಲಕ ಅವಳೇ ಭಗವಂತನ ಒಂದು ವಿವಾಹ ಕಾರ್ಯವನ್ನು ಮಾಡಿಸ್ತಾ ಇದ್ದಾಳೆ. ಹೇಗೆ ಭಗವಂತನ ಒಂದು ಮುಂದೆ ತಾನು ಹೇಗೆ ವಾಸ ಮಾಡಿದ, ಮುಂದೆ ಪದ್ಮಾವತಿಯನ್ನು ಭಗವಂತ ಹೇಗೆ ನೋಡಿದ ಏನು ಎಂಬುದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಚ ಸಮರ್ಪಯಾಮಿ.